ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೆಸ, ಕಲ್ಲಂಗಡಿ ಹಾಗೂ ತೋಟಗಾರಿಕೆ ಬೆಳೆಯಲ್ಲಿನ ಅನುಭವ ಕುರಿತಂತೆ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಚಿಕ್ಕ ಅಳುವಾರ ಗ್ರಾಮದ ಯುವ ಕೃಷಿಕ ಎಪಿ ಗುರುರಾಜ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಚಿಕ್ಕ ಅಳುವಾರ ಗ್ರಾಮದ ಯುವ ಪ್ರಗತಿಪರ ಕೃಷಿಕ ಎಪಿ ಗುರುರಾಜ್ ಅವರು ನಮ್ಮೊಂದಿಗೆ ಇದ್ದಾರೆ. ಅತ್ಯಲ್ಪ ಕಡಿಮೆ ಜಮೀನಿದ್ರೂ ಕೂಡ ಅವರು ದೊಡ್ಡ ಪ್ರಮಾಣದಲ್ಲಿಯೇ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅದು ಹೇಗೆ ಸಾಧ್ಯ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರೆ, ಹೊರಗೆ ಈ ಜಮೀನನ್ನು ಲೀಸಿಗೆ ಅಥವಾ ಗುತ್ತಿಗೆಗೆ ಪಡೆದುಕೊಂಡು ಗುತ್ತಿಗೆ ಕೃಷಿಯನ್ನು ಅವರು ಮಾಡ್ತಾ ಇದ್ದಾರೆ. ಏನೆಲ್ಲ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ, ಈ ಕೃಷಿಯನ್ನು ಅವರು ಹೇಗೆ ಲಾಭದಾಯಕವಾಗಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಗುರುರಾಜ್. ನಮಸ್ಕಾರ ಸರ್. ಗುರುರಾಜ್, ಎಷ್ಟು ವಯಸ್ಸು? ನನಗೆ 23 ವರ್ಷ. ಏನು ಓದಿದ್ರಿ ತಾವು? ನಾನು SLC ಕಂಪ್ಲೀಟ್ ಆಗಿದೆ. SLC ಕಂಪ್ಲೀಟ್ ಆಗಿ ಮುಂದಕ್ಕೆ ಓದಲಿಲ್ವಾ? ಮುಂದಕ್ಕೆ ಫಸ್ಟ್ ಇಯರ್ ಮಾಡಿದೆ ಅರ್ಧ, ಆಮೇಲೆ ಫ್ಲಾಪ್ ಮಾಡಿದೆ. ಯಾಕೆ ಓದಲಿಲ್ಲ ಮುಂದಕ್ಕೆ? ವ್ಯವಸಾಯದ ಮೇಲೆ ಇಂಟ್ರೆಸ್ಟ್ ಆಯಿತು, ಹಾಗಾಗಿ ಏನು ಎಜುಕೇಷನ್ ಮಾಡಲಿಲ್ಲ. ವ್ಯವಸಾಯದ ಮೇಲೆ ಹೇಗೆ ನಿಮ್ಗೆ ಇಂಟ್ರೆಸ್ಟ್ ಆಗಿದ್ದು? ವ್ಯವಸಾಯದ ಮೇಲೆ ಅಂದರೆ ಸರ್, ಈಗ ನಮ್ಮ ಮನೇಲೂ ಗೇರ್ ಇತ್ತಿಲ್ಲ, ಜಮೀನು ನಮ್ಗೆ ಇದ್ದಿದೆ 1 ಎಕರೆ. ಹಾಗಾಗಿ ವ್ಯವಸಾಯ ಮಾಡೋಣ ಅಂತ ಅದ್ರ ಮೇಲೆ ಸ್ವಲ್ಪ ಒಲವು ಜಾಸ್ತಿ ಆಯಿತು. ಹಾಗಾಗಿ ವ್ಯವಸಾಯದ ಕಡೆಗೆ ಒಲವು ಕೊಟ್ಟು ಅದನ್ನ ಮುಂದುವರ್ಸ್ಕೊಂಡು ಬಂದ್ರಿ. ಮುಂದುವರ್ಸ್ಕೊಂಡು ಹೋದೆ. ಜಾಸ್ತಿ ಜಮೀನಿತ್ತ ನಿಮ್ಗೆ? ಇಲ್ಲ ಸರ್, ಜಾಸ್ತಿ ಏನು ಜಮೀನು ಇತ್ತಿಲ್ಲ, 1 ಎಕರೆ ಇರೋದು. 1 ಎಕರೆ ಇದ್ರೂ ಹೆಂಗೆ ಕೃಷಿ ಮೇಲೆ ಅಷ್ಟೊಂದು ಪ್ರೀತಿ ನಿಮ್ಗೆ? ನಮಗೆ ಚಿಕ್ಕದಿಂದಲೂ ಕೃಷಿ ಮೇಲೆ ಭಾರಿ ಆಸಕ್ತಿ ಜಾಸ್ತಿ. ನಮ್ಮ ತಂದೆ ಮತ್ತೆ ನಮ್ಮ ಅಜ್ಜ ಎಲ್ಲ ಮಾಡ್ತಾಯಿದ್ರು, ಭಾರಿ ಆಸೆ ಜಾಸ್ತಿ. ಹಾಗಾಗಿ ಕೃಷಿ ಕಡೆಗೆ ಒಲವು ಜಾಸ್ತಿ ಆಯಿತು. ಓದೋ ಕಡೆಗೆ ಗಮನ ಅಷ್ಟಕ್ಕಷ್ಟೇ, ಗಮನ ಹರಿನಿಲ್ಲ. ಎಷ್ಟು ಜನ ಮಕ್ಕಳು ನೀವು? ನಾವು 2 ಜನ ಸರ್. 2 ಜನ ಮಕ್ಕಳು. ಇನ್ನೊಬ್ರು ಅಕ್ಕ. ನಿಮ್ಗೆ ಓದಿ ಅಂತೇಳಿ ಮನೆಯಲ್ಲೇನು ಒತ್ತಾಯ ಮಾಡಿಲ್ವಾ ತಂದೆ ತಾಯಿ? ಒತ್ತಾಯ ಮಾಡಿದ್ರು ನಮ್ಮ ತಾತ. ಹಂಗ ನಾನು ಓದಕ್ಕೆ ಹೋಗಿ ಇಂಟ್ರೆಸ್ಟ್ ಇಲ್ಲ ಅಂತ ಬೇಡ ಅಂತ ಇದು ಮಾಡ್ಬಿಟ್ಟೆ ಸರ್. ಬೇಡ ಅಂತ ಅನ್ಕೊಂಡು ಕೃಷಿ ಮಾಡ್ಕೊಂಡು ಇದ್ಬಿಡೋಣ ಅಂತೇಳಿ ಶುರು ಮಾಡಿದ್ರಿ? ಹೌದು ಸರ್. ತಂದೆಯವರು ಏನೇನು ಕೃಷಿ ಮಾಡ್ತಾ ಇದ್ರು? ತಂದೆಯವರು ಜೋಳ ಬೆಳಿತಾ ಇದ್ರು, ಮತ್ತೆ ಕೆಸ ಬೆಳಿತಾ ಇದ್ರು, ಶುಂಠಿ ಬೆಳಿತಾ ಇದ್ರು. ಅಷ್ಟೇನೇನು ಮಾಡ್ತಿರ್ಲಿಲ್ಲ ಅವರು. ಈಗ ಕಡಿಮೆ ಜಮೀನು ಅಲ್ವಾ ಇದ್ದಿದ್ದು ನಿಮ್ಗೆ? 1 ಎಕರೆ ಅಲ್ವಾ ಇದ್ದಿದ್ದು? ಹೌದು ಸರ್, 1 ಎಕರೆ ಇರೋದು. 1 ಎಕರೆನಲ್ಲಿ ಏನೇನು ಬೆಳಿತೀರಿ ಸರ್? ನಾವೀಗ 1 ಎಕರೆಲಿ ತೆಂಗು ಮಾಡಿದೀವಿ, ಮತ್ತೆ ಅಡಿಕೆ ಮಾಡಿದೀವಿ, ಮತ್ತೆ ಕಾಫಿ ಮಾಡಿದೀವಿ. ಅದರೊಳಗಡೆ ಮಿಶ್ರ ಬೆಳೆ ಅದು ಇದು ಸಣ್ಣ ಪುಟ್ಟ ತರಕಾರಿ ಅದು ಇದು ಮಾಡ್ತೀವಿ. ಈಗ ತೆಂಗಿನ ನೆರಳು ತೊಂದರೆ ಮಾಡೋದಿಲ್ವಾ ಕಾಫಿಗಾಗ್ಲಿ ಮತ್ತೆ ಬೇರೆ ತರಕಾರಿ ಬೆಳೆಗಳಿಗಾಗ್ಲಿ? ಇಲ್ಲ ಸರ್, ಏನು ತೊಂದರೆ ಮಾಡಿಲ್ಲ ಇಲ್ಲಿವರೆಗೂ ನಮಗೆ. ಈಗ ಮಾಡ್ತಾ ಇದೀವಿ, ಇವತ್ತವರೆಗೂ ಏನು ತೊಂದರೆ ಆಗಿಲ್ಲ. ಈಗ ತೆಂಗು ಮಾಡಿದೀವಿ, ಒಂದು 35 ಅಡಿ ತೆಂಗು ಮಾಡಿದೀವಿ. 35 ಅಡಿಯ ಮಧ್ಯದಲ್ಲಿ ಒಂದೇ ಸಾಲು ಅಡಿಕೆ ಮಾಡಿದೀವಿ. 10 ಅಡಿಗೆ ಒಂದೇ ಸಾಲು, 2 ಗಿಡದ ಮಧ್ಯೆ ಒಂದೇ ಸಾಲು ಮಾಡಿದೀವಿ. ಇನ್ನು ನೆಕ್ಸ್ಟ್ ಅದ್ರ ಮಧ್ಯಕ್ಕೆ ಈಗ ಕಾಫಿ ಮಾಡಿದೀವಿ. ಈಗ ಒಂದೊಂದು 10 ಅಡಿಗೆ ಒಂದೊಂದು ಕಾಫಿ ಮಾಡಿದೀವಿ, ರೋಬಸ್ಟ ಮಾಡಿದೀವಿ. 10 ಅಡಿಗೆ ಒಂದೊಂದು ಗಿಡ ಮಾತ್ರ ಮಾಡಿರೋದು. ಈಗ 35 ಅಡಿಗೆ ಒಂದು ಗಿಡ ಹಾಕಿರೋದ್ರಿಂದ ತೆಂಗಿನಿಂದ ಏನೋ ಸಮಸ್ಯೆ ಇಲ್ಲ ಅಲ್ವಾ? ಇಲ್ಲ ಸರ್, ಯಾವುದೇ ಥರದ ಸಮಸ್ಯೆ ಇಲ್ಲ. ಚೆನ್ನಾಗಿ ಗಾಳಿ ಬೆಳಕು ಎಲ್ಲವೂ ಚೆನ್ನಾಗಿ ಬಿಸಿಲೆಲ್ಲ ಬೀಳುತ್ತೆ, ಹಾಗಾಗಿ ಎಲ್ಲ ಬೆಳೆನೂ ಕೂಡ ಚೆನ್ನಾಗಿ ಬರುತ್ತೆ. ಹೌದು ಸರ್, ಎಲ್ಲ ಬೆಳೆನೂ ಚೆನ್ನಾಗಿ ಬರುತ್ತೆ. ತೆಂಗು ಎಷ್ಟು ವರ್ಷದ್ದು? ತೆಂಗು ಒಂದು 5 ವರ್ಷಕ್ಕೆಲ್ಲ ಫಸಲು ಬಂದಿದೆ ನಮ್ದೀಗ. ಆಲ್ರೆಡಿ ಒಂದು 3/4% ಫಸಲು ಬಂದೈತೆ, ಇನ್ನೊಂದು 1/4% ಐತೆ ಸರ್ ಫಸಲು ಬರೋಕ್ಕೆ. ಈಗ ಮೊದಲೆಲ್ಲ 7 ವರ್ಷ ಬೇಕು, 10 ವರ್ಷ ಬೇಕು ಅಂತೇಳಿ ಹೇಳೋರು. ಈಗ 4.5 ವರ್ಷಕ್ಕೇನೆ ತೆಂಗು ಫಸಲು ಕೊಡುತ್ತೆ. 5 ವರ್ಷಕ್ಕೆ ಫಸಲು ಕೊಡಬೇಕು ಅಂತ ಅಂದ್ರೆ ಹೆಂಗ್ ನೋಡ್ಕೋಬೇಕು ತೆಂಗಿನ ಗಿಡನ? ಅದೇ ಸರ್, ತೆಂಗಿನ ಗಿಡ ಮುಖ್ಯವಾಗಿ ಏನು ಕೇಳೋದಿಲ್ಲ. ಅದು ಮುಖ್ಯವಾಗಿ ಕೇಳೋದೇ ನೀರು ಸರ್. ಅದು ಗೊಬ್ಬರಕ್ಕಿಂತ ಮೇನ್ ಬೇಕಾಗಿರೋದೇ ನೀರು. ಮುಖ್ಯವಾದ ಬೆಳೆಗೆ ಅದಕ್ಕೆ ಗೊಬ್ಬರ ಏನು ಕೇಳೋದಿಲ್ಲ, ಮೇನ್ ಬೇಕಾಗಿರೋದೇ ನೀರು. ಚೆನ್ನಾಗಿ ಫಸಲು ಬಂದಿದೆ ಸರ್ ನಮ್ದು. ಒಂದು 4 ವರ್ಷಕ್ಕೆಲ್ಲ ಒಂಬಳೆ ಹೊಡಿತು, 5ನೇ ವರ್ಷಕ್ಕೆಲ್ಲ ಸುಮಾರು ಫಸಲು ಕಚ್ತಾ ಇದೆ. ಬರೋ ವರ್ಷಕ್ಕೆಲ್ಲ ನೀಟಾಗಿ ಬರುತ್ತೆ ಫಸಲು. ನೀರೊಂದು ಚೆನ್ನಾಗಿ ನೋಡ್ಕೊತೀರಿ? ಹೌದು ಸರ್, ನೀರು ಮೇನ್ ಬೇಕಾಗಿರೋದು. ನೀರಿನ ವ್ಯವಸ್ಥೆ ಹೆಂಗೆ ನಿಮಗೆ? ನಮ್ಗೆ ಚಿಕ್ಕಡವಾರದಲ್ಲಿ ನೀರಿನ ವ್ಯವಸ್ಥೆನೇ ಸ್ವಲ್ಪ ಕಷ್ಟ. ಒಂದು 6 ಬೋರ್ವೆಲ್ ಹೊಡೆಸ್ತೋ ಫೇಲ್ಯೂರ್ ಆಗಿತ್ತು. ಇರೋದು 1 ಎಕರೆ ಜಮೀನಿಗೆ. ಈಗ ಒಂದು ಬೋರ್ವೆಲ್ ಮಾಡಿದೀವಿ, ಒಂದು 7ನೇ ಬೋರ್ವೆಲ್ ಚೆನ್ನಾಗಿ ಬರ್ತಿದೆ ಸರ್. ನೀರು ಪರವಾಗಿಲ್ಲ, ಅಂದ್ರೆ ಚೆನ್ನಾಗೇನಿಲ್ಲ. ಒಂದು ಜಟ್ ಹೊಡಿತೆ ಸರ್, ಸಣ್ಣ ಜಟ್ಟು. ಅದೇ 24x7 ನಮಗೆ ಕರೆಂಟು, ಅದರಲ್ಲೇ ಮೇಂಟೈನ್ ಆಗ್ತೈತಿ. ಅದರಲ್ಲೇ ಸಾಕಾಗ್ತಾ ಇದೆ. ಈಗ 1 ಎಕರೆಗೆ ಸಾಕಾಗುತ್ತಲ್ಲ ಸಾಮಾನ್ಯವಾಗಿ? ಹೌದು ಸರ್, ಸಾಕಾಗುತ್ತೆ ಸಾಮಾನ್ಯವಾಗಿ. ಯಾಕೆಂದ್ರೆ ನಮಗೆ 24 ಗಂಟೆ ಕರೆಂಟ್ ಇರೋದ್ರಿಂದ ಸಾಕು. ಒಂದು 10 ಮೈಕ್ರೋ ಹೊಡಿತೇವೆ ಸಣ್ಣವು, 24 ಗಂಟೆ ಹೊಡಿತೀವಲ್ಲ ಸರ್, ಕವರ್ ಆಗುತ್ತೆ. ನಿಮಗೆ ನಾಲೆ ಸೌಲಭ್ಯ ಎಲ್ಲ ಇಲ್ವಾ? ಇಲ್ಲ ಸರ್, ನಾಲೆ ಥರದ ಸೌಲಭ್ಯ ಏನಿಲ್ಲ. ಆ ಥರ ಕೆರೆ ಕಟ್ಟೆಗಳು ಏನು ಸೌಲಭ್ಯ ಇಲ್ಲ ನಮಗೆ. 1 ಕೆರೆ ಇರೋದು, ಅದಕ್ಕೂ ಎಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ನೀರು ತುಂಬುತ್ತೆ ಅಷ್ಟೇ. ಹಂಗಾಗಿ ಬೋರ್ವೆಲ್ ಮಾಡಿಸ್ಕೊಂಡು ಅದರಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀರಿ? ಹೌದು ಸರ್, ಹೌದು. ಅಡಿಕೆ ಚೆನ್ನಾಗಿದೆಯಾ ಗುರುರಾಜ್? ಅಡಿಕೆ ಚೆನ್ನಾಗಿದೆ ಸರ್, ಈಗ ಒಂಬಳೆ ಹೊಡಿತಾ ಇದೆ, ಅದು ಚೆನ್ನಾಗಿದೆ ಅಡಿಕೆನು. ಅಡಿಕೆ ಈಗ 1 ಸಾಲ ಹಾಕೊಂಡಿರೋದು ಭಾರಿ ಅನುಕೂಲ ಅಲ್ವಾ ನಿಮಗೆ? ಹೌದು ಸರ್, ಒಂದು ಸಾಲ ಹಾಕಿರೋದು ಅನುಕೂಲ. ಅಂದರೆ ಈಗ ತೆಂಗಿನೊಳಗೆ ಸುತ್ತ 5 ಅಡಿಗೂ 10 ಅಡಿಗೂ ಅಡಿಕೆ ಮಾಡಿಬಿಟ್ರೆ
ಮತ್ತೆ ಅಡಿಕೆ ಗಿಡ ಮೇಲೆ ಹೋದ್ಮೇಲೆ ತೆಂಗು ಫಸ್ಲು ಡ್ರಾಪ್ ಆಗುತ್ತೆ. ಹಂಗಾಗಿ ನಾವು ಒಂದೊಂದೇ ಸಾಲು ಮಾಡಿದೀವಿ. ಒಂದೊಂದೇ ಸಾಲು ಮಾಡಿದೀವಿ. ಹಂಗಾಗಿ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಹೌದು ಸರ್, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಒಂದ್ ಸಾಲಿಗೆ 35 ಗಿಡದಂಗೆ 2 ಸಾಲಿಗೆ ಒಂದು 70 ಗಿಡ ಹಿಡ್ದೈತೆ ಅಷ್ಟೇ ಮಾಡಿರೋದು ಅಡಿಕೆ 1 ಎಕರೆಲಿ. ಜಾಸ್ತಿ ಮಾಡಿಲ್ಲ. ತೆಂಗು ಒಂದು 45 ಗಿಡ ಐತೆ. ಕಾಫಿ ಹಾಕಿ ಎಷ್ಟು ವರ್ಷ ಆಯ್ತು ಸರ್? ಕಾಫಿ ಈಗ ನಾಟಿ ಮಾಡಿರೋದು. ಯಾಕೆ ಕಾಫಿ ಬೆಳಿಬೇಕು ಅಂತ? ಕಾಫಿ ಅಂದ್ರೆ ಸರ್, ಈಗ ಅದ್ರೊಳಗೆ ಇನ್ನೇನು ಮಾಡೋಕ್ಕಾಗಲ್ಲ. ಅಡಿಕೆನೂ ಸ್ವಲ್ಪ ಕವರ್ ಆಯ್ತು, ತೆಂಗುನು ಸ್ವಲ್ಪ ಈಗ ಕವರ್ ಆಯ್ತು, ಇನ್ನೇನು ಬೆಳೆ ಮಾಡೋಕ್ಕಾಗಲ್ಲ ಅದರಲ್ಲಿ. ಹೆಂಗೋ ಕಾಫಿ ಬೆಳ್ಕೊಂಡಿರ್ಲಿ ಅಂತ ನಾವು 10 ಗಿಡ ರೋಬಸ್ಟ ಮಾಡಿದ್ವಿ. ಒಂದು 250 ಗಿಡ ಹಿಡ್ದೈತಿ. 250 ಗಿಡ ಹಿಡಿದಿದೆ. ಕಾಫಿಗೆ ಒಳ್ಳೆ ಬೆಲೆ ಇದೆಯಲ್ಲ, ಹಂಗಾಗಿ ಹಾಕಿದ್ರೆ? ಹೌದು ಸರ್, ಕಾಫಿಗೊಂದು ಒಳ್ಳೆ ಉತ್ತಮವಾದ ಬೆಲೆ ಐತೆ. ಮತ್ತು ಮನೇಲಿ ಎಲ್ಲ ಇರ್ತಾರೆ, ಮನೇಲಿ ನಮ್ಮ ತಂದೆ ತಾಯಿ ಮನೇಲಿ ಇರೋದವರು, ಹಂಗಾಗಿ ಮಾಡ್ಕೋತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಕಾಫಿ ಮಾಡಿದ್ವಿ. ಕಾಫಿನೂ ಚೆನ್ನಾಗಿ ಬರ್ತಾ ಇದೆ? ಹೌದು ಸರ್, ಕಾಫಿನೂ ಚೆನ್ನಾಗಿ ಬರುತ್ತೆ. ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು? ಅಡಿಕೆ ಹಾಕಿ ಈಗ ಒಂದು 3 ವರ್ಷ ಆಗಿದೆ ಸರ್. 3-3.5 ವರ್ಷ ಆಗಿದೆ. ಒಂಬಳೆ ಹೊಡಿತಿದೆ ಸರ್ ಈಗ. ಹಂಗಾರೆ ಅಡಿಕೆನೂ ಕೂಡ ಚೆನ್ನಾಗಿ ನೋಡ್ಕೊಂಡಿದ್ದೀರಿ? ಹೌದು ಸರ್, ಅಡಿಕೆನೂ ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಈಗ ತೆಂಗೇನು ಏನೋ ಕೇಳೋದಿಲ್ಲ, ಬರೀ ನೀರನ್ನು ಕೊಟ್ಟರು ಸಾಕು ಕಾಲಕ್ಕೆ ಅಂತ ಹೇಳಿ ಹೇಳಿದ್ರಿ. ಅಡಿಕೆನ ಹೆಂಗೆ ಆರೈಕೆ ಮಾಡೋದು? ಅಡಿಕೆಗೆ ಸರ್ ಗೊಬ್ಬರ ಬೇಕೇ ಬೇಕು. ನೀರನ್ನು ಕೊಡ್ತಾ ಇದೀವಿ. ಗೊಬ್ಬರ ಮಾಡಲೇಬೇಕು. ಅದಕ್ಕೆ ನಾವು ದನಿನ ಗೊಬ್ಬರ ಸ್ವಲ್ಪ ಜಾಸ್ತಿ ಹಾಕ್ತಿವಿ. ಮತ್ತೆ ಕೆಮಿಕಲ್ ಗೊಬ್ಬರನೂ ಹಾಕ್ತಿವಿ ಸರ್. ಅದಕ್ಕೆ DAP ಮತ್ತೆ 20-20 ಹಾಕ್ತಿವಿ, ಸುಫಲ ಹಾಕ್ತಿವಿ. ಕೊಟ್ಟಿಗೆ ಗೊಬ್ಬರ ಈ ಥರದ್ದೆಲ್ಲ ಎಷ್ಟೆಷ್ಟು ಪ್ರಮಾಣದಲ್ಲಿ ಯಾವಾಗ ಹಾಕ್ತೀರಿ ಸರ್? ಕೊಟ್ಟಿಗೆ ಗೊಬ್ಬರ ಒಂದೊಂದು ವರ್ಷಕ್ಕೆ ಒಂದ್ಸಲಿ ಹಾಕ್ತಾರೆ ಸರ್. ನಮ್ದೇ ಸ್ವಂತ ದನ ಇದೆ. ಒಂದೊಂದ್ಸಲಿಗೆ 2 ಕುಕ್ಕೆ ಹಾಕ್ತಿವಿ ಸರ್. 2 ಕುಕ್ಕೆ ಸಾಕಾಗತ್ತಲ್ವ ಒಂದ್ಸರಿಗೆ? ಪ್ರತಿ ಗಿಡಕ್ಕೂ 2 ಕುಕ್ಕೆ ಹಾಕ್ತಿವಿ. ತೆಂಗುಗೂ ಹಾಕ್ತಿವಿ, ಅಡಿಕೆಗೂ ಹಾಕ್ತಿವಿ ಸರ್. ವರ್ಷಕ್ಕೆ 2 ಸಲಿನಾರು ಹಾಕ್ತಿವಿ. ಯಾಕಂದ್ರೆ ಸ್ವಂತ ದನ ಇದೆ, ಹಂಗಾಗಿ ನಮ್ಗೆ ಹಾಕಿ ಹೆಚ್ಚಾಗಿದ್ದ ಗೊಬ್ಬರನ ಮಾರಾಕ್ತಿವಿ. ಈಗ ಒಂದಷ್ಟು ತರಕಾರಿ ಬೆಳೆನೂ ಮಾಡ್ಕೊಳ್ತೀವಿ ಅಂತ ಹೇಳಿ ಹೇಳಿದ್ರಿ. ಏನೇನ್ ತರಕಾರಿ ಬೆಳಿತೀರಿ ಸರ್? ಈಗ ಸ್ವಲ್ಪ ತರಕಾರಿ ಈಗ ಸ್ವಲ್ಪ ಕಡಿಮೆ ಮಾಡಿದೀವಿ. ಮೊದಲು ಮೂಲಂಗಿ ಮತ್ತೆ ಬೀನ್ಸ್ ಜಾಸ್ತಿ ಬೆಳೀತಾ ಇದ್ದೋ. ಮೂಲಂಗಿ, ಬೀನಿಸು, ಬೆಂಡೆ ಆಗ್ಲೇ ಬೆಳೀತಾ ಇದ್ದೋ. ಇನ್ನು ಈ ಮೊಟ್ಟೆಕಾಳು ಅಂತ ಬರುತ್ತೆ ಸರ್, ಅದನ್ನು ಅತಿ ಹೆಚ್ಚಾಗಿ ಬೆಳೀತಾ ಇದ್ದೋ. ಮೆಣಸಿಗೆ ಬೆಳಿತೀವಿ. ಈಗ ಸ್ವಲ್ಪ ಕಡಿಮೆ ಸರ್, ಯಾಕೆಂದ್ರೆ ನಮ್ಗೆ ಇರೋದೇ 1 ಎಕರೆ ಜಮೀನಲ್ಲಿ. ಈಗ ಹೊರಗಡೆ ಲೀಜು ಮಾಡ್ಕೋತೀವಿ, ಆಗಲ್ಲ ಸರ್, ಹೊರಗಡೆ ಎಲ್ಲ ಮಾಡೋಕ್ಕಾಗಲ್ಲ. ಹಂಗಾಗಿ ಇರೋದು ಮಾಡಿದ್ರಲ್ಲೇ ಅಷ್ಟೇ, ಇನ್ನೇನು ಬೆಳೀತಲ್ಲ ಸರ್. ಈಗ ತರಕಾರಿ ಸ್ವಲ್ಪ ಕಡಿಮೆ ಈಗ. ಈಗ ತರಕಾರಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕತ್ತೀರ ಗುರುರಾಜ್? ಸರ್, ತರಕಾರಿ ಈಗ 1 ಎಕರೆಲಿ ಎಲ್ಲಾ ತರ ತರಕಾರಿನೂ ಮಾಡವು. ಬದನೆ ಅದು ಎಲ್ಲ ಹಾಕವು. ಯಾಕೆಂದ್ರೆ ಒಂದೇ ತರ ತರಕಾರಿ ಮಾಡಿದ್ರೆ ಬೆಲೆ ಸಿಕ್ಬೇಕಲ್ಲ ಸರ್. ಈಗ ಮೊಟ್ಟೆಕೋಸು ಸ್ವಲ್ಪ ಹಾಕವು, ಮತ್ತೆ ನೂಕೋಲ್ ಸ್ವಲ್ಪ ಹಾಕವು, ಮತ್ತೆ ಮೂಲಂಗಿ, ಬೆಂಡೆ, ಹಾಗ್ಲ, ಮತ್ತೆ ಬೀನಿಸು. ಈಗ ಅತಿ ಹೆಚ್ಚಾಗಿ ದುಡ್ಡಾಗಿದ್ದು ಅಂದ್ರೆ ನಮಗೆ ಬೀನಿಸ್ ಅಲ್ಲೇ ಸರ್ ಜಾಸ್ತಿ. ಹರಿಕಟ್ ಅಂತ ಒಂದು ಬೀನ್ಸ್ ಬರೋದು, ಅದ್ರಲ್ಲಿ ಅತಿ ಹೆಚ್ಚಾಗಿ ಸ್ವಲ್ಪ ಲಾಭ ಕಾಣ್ತಿದ್ವಿ ಅದರಲ್ಲಿ. ಇನ್ನಾದ್ ಬಿಟ್ರೆ ಬದ್ನೆಲೆಲ್ಲ ಏನೂ ಸಿಗ್ತಿರ್ಲಿಲ್ಲ ಸರ್. ಏನೊಂದು 2-3 ಗುಂಟೆಗೆ ಹಾಕತ್ತಿದ್ರೆ ಹೆಂಗೆ ಹಾಕತ್ತಿದ್ರಿ? ಹೌದು ಸರ್, ಎಲ್ಲ ಒಂದು 2-3 ಒಂದು 5 ಕುಂಟೆ ಹಿಂಗೆಲ್ಲ ಸೇರಿಸಿ ಸ್ವಲ್ಪ ಎಲ್ಲ ತರ ಮಿಶ್ರ ಬೆಳೆ ಮಾಡವು ಸರ್. ಇರೋದು 1 ಎಕರೆಲಿ ಎಲ್ಲಾ ತರ ಮಿಶ್ರ ಬೆಳೆ ಮಾಡ್ತಿದ್ವು. ಈಗ ನಿಮ್ಮೂರಿನಲ್ಲಿ ತರಕಾರಿ ಬೆಳೆದ್ರೆ ನಿಮ್ಗೆ ಮಾರಾಟ ಮಾಡೋ ಅಂಥದ್ದು ಹೆಂಗೆ ಸರ್? ಈಗ ನಮ್ಮೂರಲ್ಲಿ ತರಕಾರಿ ಬೆಳೆದ್ರೆ ಈಗ ಅತಿ ಹೆಚ್ಚು ಬೆಲೆ ಇದ್ರೆ ಮನೆ ಹತ್ರಕ್ಕೆ ಬಂದು ತಗೊಂಡ್ ಹೋಗ್ತಾರೆ, ಅವರೇ ಬಂದು ತಗೊಂಡ್ ಹೋಗ್ತಾರೆ. ಇಲ್ಲ ಅಂದ್ರೆ ಕಡಿಮೆ ಬೆಲೆ ಇದ್ರೆ ನಾವೇ ತಗೊಂಡೋಗಿ ಕೊಡ್ಬೇಕು, ಆ ತರ ಸಮಸ್ಯೆ ಆಗೋದು. ಮತ್ತೆ ಈಗ ಮನೆ ಹತ್ರ ಬರ್ಲಿಲ್ಲ ಅಂದ್ರೆ ನಾವು 4 ಗಂಟೆ ರಾತ್ರಿಗೆ 5 ಗಂಟೆ ರಾತ್ರಿಗೆಲ್ಲ ಬೈಕ್ ತಗೊಂಡು ಕುಶಾಲನಗರ ಹೋಗ್ಬೇಕಿತ್ತು, ಕೂಡ್ಗೆ ಹೋಗ್ಬೇಕಿತ್ತು, ಇಲ್ಲ ಅಂದ್ರೆ ರಾಮನಪುರ ಹೋಗ್ಬೇಕಿತ್ತು, ಇಲ್ಲ ಕೊಣನೂರು ಹೋಗ್ಬೇಕಿತ್ತು. ಹಂಗಾಗಿ ಮಳೆ ಇದ್ರೂ ಹೋಗ್ಲೇಬೇಕಲ್ಲ ಸರ್. ಈಗ ತರಕಾರಿ ಈಗ ಬಲ್ತು ಹೋದ್ರೆ ಸುಮ್ಮನೆ ವೇಸ್ಟ್, ಕೊಳ್ತೋಗುತ್ತೆ. ಹಂಗಾಗಿ ನಾವೇ ತಗೊಂಡೋಗಿ, ಅದಕ್ಕೋಸ್ಕರ ತರಕಾರಿ ಬೆಳೆ ಬೇಡ ಅಂತ ನಿಲ್ಲಿಸ್ಬಿಡೋ ಸರ್. ಅದಕ್ಕಾಗಿ ಬೇಡ ಅಂತ. ನಿಮ್ಗೆ ಒಂದು ಅನುಕೂಲ ಅಂದ್ರೆ ಈ ಕಡೆ ಕುಶಾಲನಗರ ಹತ್ರ ಆಗುತ್ತೆ, ಈ ಕಡೆ ಅರ್ಕಲ್ಗೂಡು, ಕೊಣನೂರು, ರಾಮನಾಥಪುರನೂ ಹತ್ರ ಆಗುತ್ತೆ, ಸೋಮವಾರಪೇಟೆನೂ ಹತ್ರ ಆಗುತ್ತಲ್ವಾ? ಸೋಮವಾರಪೇಟೆನೂ ಹತ್ರ ಆಗುತ್ತೆ ಸರ್. ಸೋಮವಾರಪೇಟೆ, ಆನೆಗಲ್ಲಟ್ಟಿ ಆ ಕಡೆ ಎಲ್ಲ ಹೋಗ್ತಾ ಇರಲಿಲ್ಲ ನಾವು, ಕಡಿಮೆ. ಈಗ ಕುಶಾಲನಗರ ಜಾಸ್ತಿ, ಮತ್ತೆ ಕೂಡ್ಗೆ, ಕೊಣ್ಣೂರು, ರಾಮನಾಥಪುರ ಜಾಸ್ತಿ ಸರ್. ಕೊಣನೂರು, ಅಲ್ಲಿಗೆ ತಗೊಂಡೋಗಿ ಮಾರಾಟ ಮಾಡ್ಬೋದು. ಅಲ್ಲಿಗೆ ತಗೊಂಡೋಗಿ ಮಾರಾಟ ಮಾಡ್ಬೋದು ಸರ್. ಎಷ್ಟು ಬೆಳೆದ್ರು ಬೈಕಲ್ಲೇ ತಗೊಂಡೋಗ್ಬೇಕಾ? ಹೌದು ಸರ್, ಎಷ್ಟು ಬೆಳೆದ್ರು ಬೈಕಲ್ಲಿ ತಗೊಂಡೋಗು. ಅತಿ ಜಾಸ್ತಿ ಇದ್ರೆ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದು. ಬೇರೆ ಯಾರಾದ್ರೂ ಬೇರೆಯವರು ಸುತ್ತಮುತ್ತ ಬೆಳಿತಾರ ಅಥವಾ ನೀವು ಒಬ್ಬರೇ ಬೆಳಿತೀರಾ? ಇಲ್ಲ ಸರ್, ಆಟೋ ಮಾಡ್ಕೊಂಡ್ರೆ ಒಂದ್ 2 ಜನ ಮಾಡ್ಕೊಂಡು ಹೋಗವು. ಎಲ್ಲ ಬೆಳೆಯರು ಸರ್, ಆಲ್ಮೋಸ್ಟ್ ಬೆಳೆಯರು. ಈಗೆಲ್ಲ ಸ್ವಲ್ಪ ತರಕಾರಿ ಕಡಿಮೆ ಸರ್ ನಮ್ ಕಡೆ. ಎಲ್ಲ ಆಲ್ಮೋಸ್ಟ್ ವ್ಯವಸಾಯಕ್ಕೆ ನಿಂತ್ಬಿಟ್ಟಿದ್ದಾರೆ. ತರಕಾರಿ ಯಾರು ಮನೇಲಿ ಇದ್ದವ್ರು ಮಾತ್ರ ಮಾಡ್ತಾರೆ ಈಗ, ಎಲ್ಲ ಮಾಡಲ್ಲ ಸರ್. ಈಗ ಸ್ವಲ್ಪ ಕಡಿಮೆ ಮಾಡಿದಾರಲ್ಲ. ಎಲ್ಲ ಬರೀ ದೊಡ್ಡ ದೊಡ್ಡ ಬೆಳೆ, ಒಂದೇ ತರದ ಬೆಳೆ ಹಾಕೊಂಡು ಬೆಳೆದ್ ಬಿಡೋದು. ಹೌದು ಸರ್, ಒಂದೇ ಸಲ ಮಾಡಿ ಬರಂಗ್ ನೋಡ್ತಾರೆ. ಎಲ್ಲ ಚಿಲ್ಲರೆ ಯಾರು ಮಾಡೋದಿಲ್ಲ ಈಗ. ಸ್ವಲ್ಪ ಜಮೀನ್ ಇರೋರು ಮಾತ್ರ ಮಾಡೋದು ಈಗ. ಈಗ 1 ಎಕರೆ ಜಮೀನಿತ್ತು ಗುರುರಾಜ್, ಕೃಷಿನೇ ಮಾಡ್ಬೇಕು ಅಂತ ಹೇಳಿ ಬಂದ್ರಿ, ಅದಕ್ಕೆ ಬೇರೆ ಹಾದಿನೂ ಕೂಡ ಕಂಡ್ಕೊಂಡ್ರಿ, ಆಯ್ತಾ? ಹೊರಗಡೆ ಒಂದಷ್ಟು ಗುತ್ತಿಗೆ ಮಾಡ್ಕೊಂಡು ಮಾಡೋದು ಅಂತ ಹೇಳಿ. ಈ ಹೊರಗಡೆ ಗುತ್ತಿಗೆ ಮಾಡ್ಕೊಂಡು ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು ನಿಮ್ಗೆ? ಸರ್, ಈಗ ಎಲ್ಲ ಜನರೇಷನ್ ಇಂಪ್ರೂವ್ ಆಯ್ತಾ ಇದೆ. ಈಗ ನಮಗೂ ಅವ್ರ ಥರನೇ ಜನರೇಷನ್ ಇಂಪ್ರೂವ್ ಆಗಬೇಕು ಅನ್ನೋದು ನಮಗೂ ಒಂಥರ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲ ಬೆಳೆ ಮಾಡೋಣ ಅಂತ ನಮಗೂ ಒಂದು ಸ್ವಲ್ಪ ಆಸಕ್ತಿ ಬಿಡ್ತು ಸರ್, ಹೊರಗಡೆ ಮಾಡಿ ಮಾಡೋಣ ಅಂತ. ಈಗ ಬೇರೆಯವ್ರು ಯಾರು ಮಾಡ್ತಾ ಇರೋದು ನೋಡಿ ಮಾಡಬೇಕು ಅನ್ನಿಸ್ತಾ ಅಥವಾ ನಿಮಗೆ ಅನ್ನಿಸ್ತಾ? ಈಗ ನಮಗೆ ಅನಿಸ್ತು ಸರ್, ಈಗ ಬೇರೆಯವರು ಮಾಡ್ತಾ ಇರ್ತಾರೆ, ಇವ್ರ ಕೆಲ್ಸಕ್ಕೆ ಬರೋಕೆ ನಾವೇ ಮಾಡಿದ್ರೆ ಹೆಂಗಿರ್ತದೆ ಅನ್ನೋದೊಂದು ಮನೋಭಾವನೆ ಹುಡ್ತು ನಮಗೂ. ಹಂಗಾಗಿ ನಾವು ಮಾಡ್ತೀವಿ ಸರ್. ಯಾವಾಗ ಶುರು ಮಾಡಿದ್ರಿ ಈ ಥರ ಹೊರಗಡೆ ಜಮೀನು ತಗೊಂಡು ಗುತ್ತಿಗೆ ಮಾಡೋ ಅಂಥದ್ದನ್ನ?
ಈ ಸರ್ ನಾನು ಹೆಚ್ಚು ಕಡಿಮೆ SLC ಇಂದ ಫಸ್ಟ್ ಇಯರ್ ಒಂದು ಅರ್ಧ ಮಾಡಿದೆ. ಈ ಎಕ್ಸಾಮ್ ಬರದೆ ಫಸ್ಟ್ ಇಯರ್ PUC ಎಕ್ಸಾಮ್ ಬರೀ ಹತ್ತತ್ರದಲ್ಲಿ ಇನ್ನೇನೊಂದು 2 ದಿವಸ ಇತ್ತು, ಅಷ್ಟೊತ್ತಿಗೆ ನಾನು ಹೋಗ್ಲಿಲ್ಲ. 1 ವರ್ಷ ನಮ್ಮ ಜಮೀನೇ ಮಾಡಿದೆ ಮೊದಲನೇ ವರ್ಷ. ಆಮೇಲೆ 2ನೇ ವರ್ಷದಿಂದ ಬೇರೆ ಕಡೆ ಜಮೀನು ಲೀಸಿಂಗ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದೆ ಸರ್. ಸಾಮಾನ್ಯವಾಗಿ ಎಷ್ಟು ಎಕರೆ ಲೀಸಿಂಗ್ ಮಾಡ್ಕೊತೀರಿ? ಸರ್ ನಾವೀಗ ಮೊದಲನೇ ವರ್ಷ ಒಂದು 2 ಎಕರೆ ಪಾರ್ಟ್ನರಲ್ಲಿ ಮಾಡಿದ್ದು, ನಾನು ನಮ್ಮ ಅಣ್ಣ. ಆಮೇಲೆ ನೆಕ್ಸ್ಟ್ ಹಂತದಲ್ಲಿ ನಾನು ಒಬ್ಬನೇ ಮಾಡಿದೆ. ಆಮೇಲೆ ಪುನಃ ಹಂಗಂಗೆ ಹೋಯ್ತಾ ಪಾರ್ಟ್ನರ್ ಆಗಿ ಸಿಕ್ಕಿದ್ರೆ ಪಾರ್ಟ್ನರ್ ಆಗಿ ಮಾಡ್ತೀವಿ ಸರ್, ಇಲ್ಲ ಅಂದ್ರೆ ಒಬ್ಬನೇ ಸಿಕ್ಕರು ಒಬ್ಬನೇ ಮಾಡ್ತೀನಿ ಸರ್. ಈಗ ಲೀಸಿಂಗ್ ಮಾಡೋದು ಅಂತ ಅಂದ್ರೆ ಹೆಂಗೆ? ಈಗ ಅವರೇ ಕೊಡ್ತಾರೋ ಜಮೀನ ಅಥವಾ ನೀವು ಹೋಗಿ ಕೇಳ್ತೀರೋ? ಆಮೇಲೆ ಎಷ್ಟು ಅದಕ್ಕೆ ನೀವು ಗುತ್ತಿಗೆ ಕೊಡ್ತೀರಾ, ಹೆಂಗೆ ಅದು? ಇಲ್ಲ ಸರ್, ನಾವೇ ಹುಡುಕೊಂಡು ಹೋಗ್ತೀವಿ ಜಮೀನು. ಈಗ ನಾವು ಜಮೀನು ಹುಡ್ಕೋದೇನು ಒಂದೇ ದಿವಸ ಸಿಗಲ್ಲ ಸರ್. ಈಗ ಅಕ್ಕಪಕ್ಕದಲ್ಲಾದ್ರೆ ಒಂದೇ ದಿವಸ ಸಿಗುತ್ತೆ. ನಾವು ವಾರನ್ ಗಂಟ್ಲೆ ಹುಡುಕಿದೀವಿ ಜಮೀನು, ತಿಂಗಳಾನ್ ಗಂಟ್ಲೆ ಹುಡುಕಿದೀವಿ ಜಮೀನ. ಯಾಕೆ ನಮಗೆ ಬೆಳೆ ಬೆಳೆಯಕ್ಕೆ ಸೂಕ್ತವಾದ ಬೆಳೆ ಬೇಕು ಸರ್. ಈಗ ಕೆಸ ಎಲ್ಲ 1 ವರ್ಷಕ್ಕೆ ಹಾಕಿದ್ರೆ ಪುನಃ ಮತ್ತೆ 1 ವರ್ಷಕ್ಕೆ ಹಾಕಕ್ಕಾಗಲ್ಲ, 3 ವರ್ಷನಾರ ಕಳಿಬೇಕು. ಹಂಗಾಗಿ ಹೊಸ ಜಮೀನು ಹುಡುಕ್ತಿವಿ. ಮತ್ತೆ ಶುಂಠಿಗಾದ್ರೂ ಅಷ್ಟೇನೆ ಒಂದು 5 ವರ್ಷನಾರ ಕಳೆದಿರ್ಬೇಕು. 5-6 ವರ್ಷಕ್ಕೆ ಕಳೆದಿರೆ ನಮ್ಗೆ ಸೂಕ್ತ ಅಂತ ಅನ್ಬಿಟ್ಟು ಹೊಸ ಜಮೀನು ಹುಡುಕ್ತಿವಿ. ಹಂಗಾಗಿ ತಿಂಗಳಾನ್ ಗಂಟ್ಲೆ ಹುಡುಕಿರೋದು ಐತೆ ಸರ್ ನಾವು ಜಮೀನು. ಹೌದು ಸರ್. ಸಾಮಾನ್ಯವಾಗಿ ಯಾರು ಲೀಸಿಗೆ ಕೊಡ ಅಂತವ್ರು? ಈಗ ಸಾಮಾನ್ಯವಾಗಿ ಸರ್, ಈಗ ಏನು ಅಂದ್ರೆ ಅಪ್ಪರ ಜಮೀನಿರೋರು ಮಾಡಕ್ಕಾಗಲ್ಲ. ಈಗ ಅವ್ರು ಏನಾರು ಕೆಲಸದ ಮೇಲೆ ಇರ್ತಾರೆ ಅಂತಾರೆ ಕೊಡೋದು ಸರ್. ಈಗ ನಮ್ಮಂತ ರೈತರುಗಳು ಯಾರು ಕೊಡಲ್ಲ ಸರ್. ಅವ್ರೇ ಏನಾದ್ರು ಮಾಡ್ಕೋತಾರೆ. ಈಗ ಸಾಮಾನ್ಯವಾಗಿ ಅಂದ್ರೆ ಕೆಲಸದ ಮೇಲೆ ಇರೋರು ಮತ್ತೆ ಹೆಚ್ಚಾಗಿ ಜಮೀನು ಇರೋರು ಅಂತವ್ರು, ಮತ್ತೆ ಅಕಸ್ಮಾತ್ ಮಾಡಾರಿರಲ್ಲ ಅವ್ರ ಮನೇಲಿ, ಹಂಗಂತವ್ರು ಮಾತ್ರ ಜಮೀನು ಕೊಡೋದು. ಈಗ ಗುತ್ತಿಗೆ ಅಂದ್ರೆ ಬೆಳೆ ಮೇಲ ಇಲ್ಲ ವರ್ಷದ ಲೆಕ್ಕದಲ್ಲಿ ತಗತ್ತರ ಹೆಂಗೆ? ಇಲ್ಲ ಸರ್, ಬರೀ ಜಮೀನು ನೀರು ಮಾತ್ರ ಮಾತಾಡ್ಕೊಂತೀವಿ. ಅವ್ರಿಗೆ ಜಮೀನು ನೀರು ಮಾಡ್ಬಿಟ್ಟು ದುಡ್ಡು ಕೊಟ್ಬಿಡ್ತೀವಿ. ನಮ್ಗೆ ವರ್ಷದ ಗಂಟ ಟೈಮ್ ಇರುತ್ತೆ, ನಾವು ಜಮೀನು ಬೆಳ್ಕೊಂಡು ಅವ್ರಿಗೆ ಹೊಲ ಬಿಟ್ಬಿಟ್ಟು ಬರ್ತೀವಿ ಸರ್. ಈಗ ನೀರಾವರಿ ವ್ಯವಸ್ಥೆ ಅವರೇ ಮಾಡಿರ್ಬೇಕು? ಹೌದು ಸರ್, ನೀರಾವರಿ ಎಲ್ಲ ಅವ್ರದೇ. ಈಗ ನೀರು ನಾವೇನು ಹೊಸ್ದಾಗಿ ಬೋರ್ ಕೊರ್ಸಕ್ಕಾಗಲ್ಲ, ಎಲ್ಲ ನೀರಾವರಿ ವ್ಯವಸ್ಥೆ ಎಲ್ಲ ಅವ್ರದೇ ಇರ್ತದೆ. ನೀರು ಎಲ್ಲ ಇರ್ತದೆ, ನೀವು ಅದು ಜಮೀನು ತಗೊಂಡು ನೀರು ಬಳಕೆ ಮಾಡ್ಕೊಂಡು ಮಾಡೋ ಅಂಥದ್ದು? ಹೌದು ಸರ್. ಹೌದು ಸರ್. 1 ವರ್ಷದಲ್ಲಿ ಸಾಮಾನ್ಯವಾಗಿ ಎಷ್ಟು ಬೆಳೆ ಮಾಡ್ತೀರಾ? 1 ವರ್ಷದಲ್ಲಿ ಸರ್ 2 ಬೆಳೆ ಮಾಡ್ಕೊಬೋದು. ಕೆಸ ಒಂದು 8 ತಿಂಗಳು ಕಿತ್ತರೆ ಇನ್ ಜೋಳ ಗಿಳ ಏನಾರು ಮಾಡ್ಬೋದು. ಸದ್ಯಕ್ಕೆ ಆಗ್ನಿಲ್ಲ ಅಂದ್ರೆ ಒಂದೇ ಬೆಳೆ ವರ್ಷಕ್ಕೆ. ಹೌದು ಸರ್. ವರ್ಷಕ್ಕೆ ಸಾಮಾನ್ಯವಾಗಿ ಒಂದು ಬೆಳೆ ಅಂದ್ರೆ ಸರ್ ರೈಟ್ ಸಿಗುತ್ತಲ್ಲ, ರೈಟ್ ಬಗ್ಗೆ ನೋಡ್ಕೊಂಡು ಮಾಡ್ತೀವಿ. ರೈಟ್ ಏನಾರು ಜಾಸ್ತಿ ಸಿಕ್ತು ಅಂದ್ರೆ 2 ಬೆಳೆ ಮಾಡ್ಕೊಂತೀವಿ, ಇಲ್ಲ ಅಂದ್ರೆ ಒಂದೇ ಬೆಳೆ ಸರ್ ಕೆಸದ ಜೊತೆಗಾದ್ರೆ. ಈಗ ಗುತ್ತಿಗೆ ಜಮೀನಲ್ಲಿ ಏನೇನ್ ಬೆಳಿತೀರಾ ಗುರುರಾಜ್ ನೀವು? ಸರ್ ಗುತ್ತಿಗೆ ಜಮೀನಲ್ಲಿ ಮಾಡ್ಕೊಂಡ್ರೆ ಕಲ್ಲಂಗಡಿ ಬೆಳಿತೀವಿ, ನೆಕ್ಸ್ಟ್ ಕೆಸ ಬೆಳಿತೀವಿ, ಶುಂಠಿ ಬೆಳೆದಿದ್ದೀವಿ, ಜೋಳ. ಇನ್ನು ಅದ್ ಬಿಟ್ರೆ ರಾಗಿ ಎಲ್ಲ ಕಡಿಮೆ ಸರ್, ಅಷ್ಟೇ ಬೆಳೆಯೋದು. ಹೌದು ಸರ್. ಶುಂಠಿ ಹೆಂಗ್ ಮಾಡ್ತೀರಾ ಹೇಳಿ? ಶುಂಠಿ ಸರ್ ಎಕರೆಗೆ 50,000 ನಡೆಯುತ್ತೆ. 50ರಿಂದ 80,000 ಗಂಟ್ಲು ಮಾಡ್ಕೊಂಡಿದೀವಿ. ಈ ಸಲ ಎಲ್ಲ 70-80,000 ಗಂಟ ನಡೀತೈತೆ, ಮಾಡ್ಕೊಂಡಿದೀವಿ. ಅದೇ 1 ವರ್ಷದ ಬೆಳೆ ಸರ್. ಅದನ್ನು 1 ವರ್ಷ ಗಂಟ ಲೀಸಿಗೆ ಮಾಡ್ಕೋತೀವಿ, ಆಮೇಲೆ ಜಮೀನ್ ಬಿಟ್ಟು ಬರ್ತೀವಿ ಸರ್ ಅವ್ರಿಗೆ. ಶುಂಠಿ ಯಾವ ತರ ಬೆಳಿತೀರಿ ಮತ್ತೆ ಯಾವ ಸಂದರ್ಭದಲ್ಲಿ ನಾಟಿ ಮಾಡೋದು, ಅದ್ರ ಬಗ್ಗೆ ಎಲ್ಲ ಹೇಳಿ ಸರ್. ಶುಂಠಿ ಫೆಬ್ರವರಿ 15ಕ್ಕೆ ಮಾಡೋರು ಇದ್ದಾರೆ, ಮಾರ್ಚ್ 15ಕ್ಕೆ ಮಾಡೋರು ಇದ್ದಾರೆ. ನಾವು ಒಟ್ಟಿನಲ್ಲಿ ಮಾರ್ಚ್ ಎಂಡ್ ಒಳಗೆ ನಾಟಿ ಮಾಡ್ತೀವಿ. ಇನ್ನ ಮಾಮೂಲಿ ವ್ಯವಸಾಯ ಮಾಡ್ತೀವಿ ಸರ್. ಅದಕ್ಕೆ ಇನ್ನ ಅದು ಕಾಯಿಲದ ಬಗ್ಗೆ ನೋಡ್ಕೊಂಡು ಯಾವಾಗ ಕೀಳ್ಬೇಕು ಎತ್ತ ಏನು, ಇಲ್ಲ ಲಾಸ್ಟ್ ಗಂಟೆ ಬೀಜ ಕಂಟ್ಲು ಬಿಟ್ಕೊಳಕ್ಕೆ ಏನು ಎತ್ತ ಅಂತ ನೋಡ್ತೀವಿ ಸರ್. ಬೀಜ ಎಲ್ಲ ಎಲ್ತತ್ರಿ ಸರ್? ಬೀಜ ಎಲ್ಲ ನಮ್ದೇ ಚೆನ್ನಾಗಿದ್ರೆ ಬಿಟ್ಕೋತೀವಿ, ಇಲ್ಲಾಂದ್ರೆ ಯಾರು ಚೆನ್ನಾಗಿದೆ, ಈಗ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಹೇಳ್ತಾರಲ್ಲ ಅವ್ರು ಚೆನ್ನಾಗಿದೆ ಇವ್ರು ಚೆನ್ನಾಗಿದೆ ಅಂತ ನೋಡಿ ಹುಡುಕೊಂಡೋಗಿ ತಗೊಬರ್ತೀವಿ ಸರ್. ಅದನ್ನು ಬೀಜನು ಒಂದು 15 ದಿವಸ 20 ದಿವಸ ಗಂಟ್ಲು ಹುಡ್ಕೋದು ಅದು ಆಗುತ್ತೆ. ಇಲ್ಲ ನಮ್ದೇ ಚೆನ್ನಾಗಿದ್ರೆ ನಾಟಿ ಮಾಡ್ತೀವಿ, ಇಲ್ಲಾಂದ್ರೆ ಹೊರಗಡೆ ಹೋಗಿ ಹುಡುಕ್ತೀವಿ ಸರ್. ಈಗ ಬೀಜದ್ದು ರೋಗರಹಿತವಾಗಿರ್ಬೇಕು, ರೋಗ ಇರಬಾರ್ದು ಅಂತ ಎಲ್ಲ ಹೇಳ್ತಾ ಇರ್ತಾರೆ, ಅದೆಲ್ಲನು ಹೆಂಗೆ ಪತ್ತೆ ಮಾಡ್ತೀರಿ ನೀವು? ಹೌದು ಸರ್, ರೋಗ ರಹಿತಾಗೆ ಇರಬೇಕು. ನಾವು ಈಗ ಶುಂಠಿ ಯಾರು ಚೆನ್ನಾಗಿದೆ ಅದನ್ನ, ಶುಂಠಿ ಹಸ್ರಾಗಿದ್ದಾಗಲೇ 1-3 ತಿಂಗಳು ಇನ್ನೊಂದು 3 ತಿಂಗಳು ಕಂದು ಬೀಳುತ್ತೆ ಅನ್ನೋದಕ್ಕಿಂತ ಮುಂಚೆನೆ ನಾವು ನೋಡ್ಕೊಂಡು ಬಿಟ್ಕೊಂಡಿರ್ಬೇಕು ಸರ್ ಶುಂಠಿನ. ಅವ್ರಿಗೆ ಅಡ್ವಾನ್ಸ್ ಕೊಟ್ಕೊಂಡಾದ್ರೂ ಆಯ್ತು, ಇಲ್ಲ ನೋಡ್ಕೊಂಡಾದ್ರೂ ಬಿಟ್ಕೊಂಡಿರ್ಬೇಕು ಸರ್. ನೀವು ಸಾಮಾನ್ಯವಾಗಿ ಬೀಜ ಹೊರಗಡೆ ಕೊಡ್ಬೇಕು ಅಂತ ಅಂದ್ರೆ ಯಾವ ಕಡೆ ತತ್ತೀರಿ ಸರ್? ನಾವು ಸಾಮಾನ್ಯವಾಗಿ ಬೀಜ ಹೊರಗಡೆ ಕೊಡ್ಬೇಕು ಅಂದ್ರೆ ಈ ಕಡೆ ಹಾಸನ ಸೈಡ್ ಹೋಗ್ಬಿಡ್ತೀವಿ ಸರ್. ಹಾಸನ ಮಸ್ಲೆ ಹೊಸಳ್ಳಿ ಸೈಡಲ್ಲೆಲ್ಲ ತಂದ್ಬಿಡ್ತೀವಿ. ಆ ಕಡೆ ಸ್ವಲ್ಪ ಶುಂಠಿ ಚೆನ್ನಾಗಿ ಬೆಳೀತಾರೆ, ಆರ್ಗಾನಿಕಲ್ ಮಾಡಿರ್ತಾರೆ. ಅದರಲ್ಲೂ ಆರ್ಗಾನಿಕಲ್ ಮಾಡಿರೋ ಶುಂಠಿ ಚೆನ್ನಾಗಿರುತ್ತೆ. ಅದನ್ನು ತಂದಿದೀವಿ ಸರ್. ಈಗ ಕೆಮಿಕಲ್ಗಿಂತ ಆರ್ಗಾನಿಕ್ ಸ್ವಲ್ಪ ಜಾಸ್ತಿ ತಂದು ಹಾಕಿರೋದು ನಾವು. ಈಗ ಒಂದು 2 ವರ್ಷದಿಂದ ನಮ್ದೇ ಮಾಡ್ತಿದೀವಿ ಸರ್ ನಾಟಿನ. ನೀವೇ ಮಾಡ್ಕೊಂಡಿದ್ದು ಅದರಲ್ಲೇ ಬೀಜ ಮಾಡ್ಕೊಂಡು ಅದನ್ನೇ ಮಾಡ್ಬಿಡ್ತೀರಿ? ಹೌದು ಸರ್, ಅದನ್ನೇ ಮಾಡ್ತಿದ್ವಿ. ಈಗ 70,000 ರಿಂದ 80,000 ಎಕರೆಗೆ ಅಂತ ಅಂದ್ರೆ ತುಂಬಾ ದುಬಾರಿ ಆಗ್ಲಿಲ್ವಾ ಗುತ್ತಿಗೆಗೆ? ದುಬಾರಿ ಆಯ್ತು ಸರ್. ಈಗ ಅದಕ್ಕಿಂತ ಕಡಿಮೆ ಯಾರು ಕೊಡಲ್ಲ ಸರ್. ಈಗ ಅದ್ರ ತಕ್ಕಾಗೆ ಬೆಲೆ ಸಿಕ್ಕರೂ ಪರವಾಗಿಲ್ಲ, ಸಿಕ್ನಿಲ್ಲ ಅಂದ್ರೆ ಲಾಸು ಆಯ್ತದೆ, ಲಾಭನೂ ಆಯ್ತದೆ. ವ್ಯವಸಾಯದಲ್ಲಿ ಇಷ್ಟೇ ಗಳಿಗೆ ಅಂತ ಹೇಳಕ್ಕಾಗಲ್ಲ ಸರ್. ಈಗ ಈ ವರ್ಷ ನೀವು ಮಾಡ್ಕೊಂಡಿರೋದು ಎಷ್ಟು ಕೊಟ್ಟಿದ್ದೀರಿ? ಈ ಸಲ ನಾವು ಮಾಡ್ಕೊಂಡಿರೋದು 50,000 ಕೊಟ್ಟಿದ್ದೀವಿ ಸರ್. 50,000 ಕೊಟ್ಟಿದ್ದೀವಿ ಅಂದ್ರೆ ಜಾಸ್ತಿ ಟೈಮ್ ಆಗಿಲ್ಲ, ಒಂದು 4 ವರ್ಷ ಆಗಿದೆ ಮಾಡ್ಕೊಂಡಿದ್ದೀವಿ ಸರ್. ಈಗ ಈ 1 ವರ್ಷದವರೆಗೂ ನಿಮಗೆ ವಾಯ್ದೆ ಇರುತ್ತೆ? ಹೌದು ಸರ್, 1 ವರ್ಷದವರೆಗೂ ವಾಯ್ದೆ ಇರುತ್ತೆ. ಈ ಕೆಸ ನಮ್ಮ ಕಡೆ ಏನು ಬೆಳೀತಾ ಇದ್ದಂತ ಒಂದು ಬೆಳೆ ಅಲ್ಲ, ಆದ್ರೆ ಇತ್ತೀಚೆಗೆ ಸ್ವಲ್ಪ ಕೆಸ ಜಾಸ್ತಿ ಬೆಳೆಯಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕೆಸದ ಬೆಳೆ ಬಗ್ಗೆ ಒಂದಷ್ಟು ಹೇಳಿ, ಯಾವಾಗ ನಾಟಿ ಮಾಡಬೇಕು, ಹೆಂಗ್ ನಾಟಿ ಮಾಡೋ ಅಂಥದ್ದು, ಏನೇನು ಆರೈಕೆ ಮಾಡಬೇಕು ಅಂತ ಹೇಳಿ. ಅದೇ ಸರ್, ಈಗ ಕೆಸದ್ದು ಅಂದ್ರೆ ಪ್ಲೈನ್ ಹೊಲ ಆದ್ರೆ ವ್ಯವಸಾಯ ಮಾಡಕ್ ಚಂದ.
ಈಗ ನೆರಳಾದ್ರೆ ಸ್ವಲ್ಪ ಕಷ್ಟ. ಕಷ್ಟ ಬರೋದಿಲ್ಲ. ಬರೋದಿಲ್ಲ, ಕಡಿಮೆ ಇಳುವರಿ. ಮತ್ತೆ ಜಾಗ, ಈಗ ನಾವು ತೆಂಗಿನ ತೋಟ ಮಾಡಿದೀವಿ, ಸ್ವಲ್ಪ ಜಾಗ ಎಲ್ಲ ವೇಸ್ಟ್ ಆಗುತ್ತೆ. ಮತ್ತೆ ನೆರಳಲ್ಲಿ ಇಳುವರಿ ಕಡಿಮೆ, ಸ್ವಲ್ಪ ಕಷ್ಟ ತೆಂಗಿನ ತೋಟದಲ್ಲಿ ಮಾಡೋಕ್ಕಾದ್ರೂ. ಈಗ ಮಾಡೋಂಥರು ಸರ್, ಈಗ ಅದು ಈಗ ಶುಂಠಿಗಾದ್ರೆ ಇಂಥ ಟೈಮಲ್ಲೇ ಮಾಡ್ಬೇಕು ಅನ್ನೋದೊಂದು ಎಕ್ಸಾಕ್ಟ್ ಐತೆ. ಈಗ ಕೆಸಕ್ಕೆಲ್ಲ ಅಂಥ ಟೈಮಲ್ಲೇ ಮಾಡ್ಬೇಕು, ಇಂಥ ಟೈಮಲ್ಲೇ ಮಾಡ್ಬೇಕು ಅನ್ನೋದು ಏನಿಲ್ಲ, ಯಾವಾಗ ಬೇಕಾದ್ರೂ ಬೆಳಿಬೋದು ಸರ್ ಅದನ್ನ. ಈಗ ಶುಂಠಿ ನಾವು ಜನವರಿಲೇ ಹಾಕ್ಬೇಕು ಅನ್ನೋದು ಒಂದು ಇದೈತೆ. ಅದು ಯಾವಾಗ ಬೇಕಾದ್ರೂ ಬೆಳಿಬೋದು ಕೆಸನ. ಅದು ಇಳುವರಿ ಮೇಲೆ ಹೋಗುತ್ತೆ. ಅದು ಡಿಸೆಂಬರ್ಗೆ ಹಾಕೋರು ಇದ್ದಾರೆ, ನವೆಂಬರ್ಗೆ ಹಾಕೋರು ಇದ್ದಾರೆ, ಸೆಪ್ಟೆಂಬರ್ಗೆ ಹಾಕೋರು ಇದ್ದಾರೆ, ಮತ್ತೆ ಮಾರ್ಚ್ಗೆ ಹಾಕೋರು ಇದ್ದಾರೆ. ವರ್ಷದ ಎಲ್ಲಾ ಕಾಲದಲ್ಲೂ ಎಲ್ಲಾ ತಿಂಗಳಲ್ಲೂ ನಾಟಿ ಮಾಡ್ಬೋದು. ಹೌದು ಸರ್, ವರ್ಷದ ಎಲ್ಲಾ ಕಾಲದಲ್ಲೂ ನಾಟಿ ಮಾಡ್ತಾರೆ ಸರ್. ನಮಗೆ ತಿಳಿದಿರೋ ಪ್ರಕಾರ ಎಲ್ಲಾ ಟೈಮಲ್ಲೂ ಮಾಡ್ತಾರೆ ಕೆಸನ. ಕೆಸದ್ದು ಬಿತ್ತನೆ ಬೀಜ ಎಲ್ಲ ಎಲ್ಲಿ ತರ್ತೀರಿ ಸರ್? ಬಿತ್ತನೆ ಬೀಜ ಎಲ್ಲ ಅದೆಲ್ಲ ನಾವು ಆಲ್ಮೋಸ್ಟ್ ಅದಕ್ಕೂ ಕಾಯಿಲೆ ಏನೋದು ಇದ್ದೇ ಇರುತ್ತೆ. ಆಲ್ಮೋಸ್ಟ್ ನಾವೆಲ್ಲೂ ಹೊರಗಡೆ ತಂದಿಲ್ಲ, ನಮ್ದೇ ಇರುತ್ತೆ, ನಮ್ದ್ರಲ್ಲೇ ಮಾಡ್ತೀವಿ ಸರ್ ನಾವು ಯಾವಾಗಲೂ. ಹೆಂಗೆ ಅದು ಬಿತ್ತನೆ ಮಾಡೋದು? ಈಗ ಏನು ಗೆಡ್ಡೆ ಹಾಕ್ಬೇಕೋ ಬೀಜ ಇರುತ್ತೋ, ಹೆಂಗೆ ಅದ್ರ ಬಗ್ಗೆ ಹೇಳಿ ಸರ್. ಕೆಲವರು ಗೆಡ್ಡೆ ಹಾಕ್ತಾರೆ, ಕೆಲವರು ಅದರಲ್ಲೇ ಬೆಳೆದಂತ ಕೆಸದ್ದು ಗೋಲಿ ಅಂತ ಇರುತ್ತೆ, ಅದನ್ನ ಮಾಡ್ತೀವಿ ಕೆಲವ್ರಿಗೆ. ಅದನ್ನ ನಾವೆಲ್ಲ ಗೋಲಿನೇ ಮಾಡೋದು ಆಲ್ಮೋಸ್ಟ್. ಫಸ್ಟ್ ಗೆಡ್ಡೆ ಮಾಡ್ತಿದ್ದೋ ನಾವು, ಈಗೆಲ್ಲ ಗೋಲಿನೇ ಸರ್ ಮಾಡೋದು. ಅದರಲ್ಲಿ ತುಂಬಾ ಇಳುವರಿ ಬರುತ್ತೆ, ಮತ್ತೆ ಗಿಡನೂ ಸಾಯೋದು ಕಡಿಮೆ. ಈಗ ಗೆಡ್ಡೆ ಏನು ಕತ್ತರಿಸ್ಬಿಟ್ಟು ಹಾಕ್ಬೋದಲ್ವಾ ಅದನ್ನ? ಹೌದು ಸರ್, ಕತ್ತರಿಸ್ಬಿಟ್ಟು ಹಾಕೋದು. ಆಲೂಗಡ್ಡೆ ಹಾಕ್ತಿವಲ್ಲ, ಆ ತರ ಕತ್ತರಿಸ್ಬಿಟ್ಟು ಹಾಕ್ಬೋದು. ಹೌದು ಸರ್, ಆಲೂಗೆಡ್ಡೆ ಕತ್ತರಿಸ್ತೀವಲ್ಲ ಅದ್ರ ಕತ್ತರಿಸಿ ಹಾಕೋದು. ಈ ಗಡ್ಡೆಗಿಂತಲೂ ಗೋಲಿನೇ ಬಾರಿ ಒಳ್ಳೇದು ಅಂತೀರಾ? ಅಂದ್ರೆ ಗೆಡ್ಡೆ ಹಾಕಿದ್ರೆ ಸರ್ ತಕ್ಷಣ ನೀರ್ ಮಾಡ್ಬೇಕು. ಗೋಲಿ ಹಾಕಿದ್ರೆ ಒಂದ್ 4 ದಿವಸ ನೀರ್ ಹೊಡೆದಿಲ್ಲ ಅಂದ್ರೂ ತಡೆಯುತ್ತೆ. ಹಂಗಾಗಿ ಗೋಲಿನೇ ಮಾಡ್ತೀವಿ ಸರ್ ನಾವು. ಯಾಕೆಂದ್ರೆ ಈಗ ಹೊರಗಡೆ ಹೋಗಿ ಮಾಡಿದ್ರೆ ಟೈಮಿಂಗ್ಸ್ ಕರೆಂಟು, ನೀರ್ ಸ್ವಲ್ಪ ಸಮಸ್ಯೆ ಆಗಿರುತ್ತೆ. ಹಂಗಾಗಿ ಗೋಲಿನೇ ಮಾಡ್ತೀವಿ ಸರ್. ಗೋಲಿ ಅಂದ್ರೆ ಅದು ಗೆಡ್ಡೆಲೆ ಬರೋ ಅಂತದ್ದಲ್ವಾ? ಹೌದು ಸರ್, ಗೆಡ್ಡೆಲೆ ಬರೋಂಥದ್ದು. ಸಣ್ಣಗಿರುತ್ತೆ. ಮಾರಾಟ ಮಾಡೋದಂತ ಗೋಲಿನ ನಾವೇ ತೆಗೆದು ಮಡಿಕೋತೀವಿ, ಮಾರಕ್ ಹೋಗೋದಿಲ್ಲ, ಅದನ್ನೇ ಹಾಕ್ತಿವಿ ಸರ್. ಅದ್ರಲ್ಲಿ ಏನು ಇಂಥ ತಳಿ ಅಂತ ತಳಿ ಅಂತ ಇದೆಯಾ, ಅಥವಾ ಯಾವ್ದು ಹಾಕಿದ್ರು ನಡೀತದೆ? ಇಲ್ಲ ಸರ್, ಯಾವ್ದು ಹಾಕಿದ್ರು ನಡೆಯುತ್ತೆ. ಈಗ ಅದು ನಾಟಿ ಮಾಡಿದ್ಮೇಲೆ ಏನೇನು ಕೆಲಸ ಮಾಡ್ಬೇಕು ಅದಕ್ಕೆ? ಸರ್, ನಾಟಿ ಮಾಡ್ದೊಂದು 25 ದಿವಸದಿಂದ 30 ದಿವಸಕ್ಕೆ ಕಳೆನಾಶಕ ಮಾಡ್ತೀವಿ. 30 ದಿವಸ ಗಂಟ್ಲು ಹೋಗಲ್ಲ, 25 ದಿವಸಕ್ಕೆಲ್ಲ ಕಳೆನಾಶಕ ಮಾಡ್ತೀವಿ. ಅದಾದ ನಂತರ ಒಂದು 2-2.5 ತಿಂಗಳಿಗೆ ಗೊಬ್ಬರ ಕೊಟ್ಟು ಮಣ್ಣು ಗುಡಿಸ್ತೀವಿ. ಆ ಮಣ್ಣು ಕೂಡಿಸಿ ಒಂದು 15 ದಿವಸ 20 ದಿವಸ ಆದ್ಮೇಲೆ ನುಜಿ ಕಳೆ ಬರುತ್ತೆ. ಕಳೆ ಬಂದ್ಮೇಲೆ ಕಳೆನಾಶಕ ಮಾಡ್ತೀವಿ. ಕಳೆನಾಶಕ ಮಾಡಿ ಇನ್ನು ಕೆಸ ಬೆಳವಣಿಗೆ ನೋಡ್ಕೋತೀವಿ. ಪುನಃ ಒಂದೊಂದ್ಸಲಿ ಗೊಬ್ಬರ ಕೊಡೋದವ್ರು ಕೊಡ್ತಾರೆ, ಕೆಲವರು ಕೊಡ್ತಾರೆ, ಕೆಲವರು ಕೊಡಲ್ಲ. ಇನ್ನು ಅಷ್ಟೇ ಸರ್, ಅದಕ್ಕೆ ಕೈ ಬಿಟ್ಬಿಡ್ತೀವಿ. ಅದನ್ನ ಬರೀ ನೀರು ಹೊಡೆಯೋದು ಅಷ್ಟೇ ಸರ್. ಇನ್ನೇನಿದ್ರು ಬೆಳೆ ಬಂದ್ಮೇಲೆ ಕಿತ್ ಮಾರ ಅಂತದ್ದು. ನಾಟಿ ಮಾಡಿದ್ಮೇಲೆ ಏನೊಂದು 2-2.5 ತಿಂಗಳು ಅಷ್ಟೇ ಕೆಲಸವಾ? ನಾಟಿ ಮಾಡಾದ್ಮೇಲೆ ಒಂದು 2.5-3 ತಿಂಗಳ ಗಂಟೆ ಇರುತ್ತೆ ಸರ್ ಕೆಲಸ. ಹೌದು ಸರ್, ಇರುತ್ತೆ. ಮಣ್ಣು ಕೊಡೋದು, ಕಳೆ ತೆಗಿಯೋದು, ಈ ತರದವೆಲ್ಲ ಇರುತ್ತೆ. ಹೌದು ಸರ್, 3-4 ತಿಂಗಳ ಗಂಟೆ ಸ್ವಲ್ಪ ಕಷ್ಟನೇ. ಹೌದು ಸರ್. ಅದಕ್ಕೆ ಆಗಾಗ ಮೇಲ್ಗೊಬ್ಬರ ಈ ತರದ್ದೆಲ್ಲ? ಮೇಲ್ಗೊಬ್ಬರ ಅಂದ್ರೆ ಸರ್, ನಾಟಿ ಮಾಡಿ ಒಂದು ಕಳೆನಾಶಕ ಹೊಡೆದಾದ್ಮೇಲೆ ಒಂದ್ಸಲಿ 1 ಟ್ರಿಪ್ ಗೊಬ್ಬರ ಕೊಡ್ತಾರೆ. ಅದಾದ ನಂತರ ಮಣ್ಣು ಗುಡಿಸ್ಬೇಕಾದ್ರೆ ಒಂದ್ಸಲಿ ಕೊಡ್ತಾರೆ. ಇನ್ನು ಅದಾದ ನಂತರ ಒಂದು 5-6 ತಿಂಗಳಿಗೆ ಒಂದ್ಸಲಿ ಕೊಡ್ತಾರೆ ಸರ್. ಅಷ್ಟೇನೆ, ಮುಗೀತು. ಈಗ ಅದಕ್ಕೇನು ರೋಗ ರುಜಿನ ಈ ತರದ್ದೆಲ್ಲ ಬರೋದಿಲ್ವಾ? ಇದೆ ಸರ್, ರೋಗ ಇದೆ, ರೋಗ ಬರುತ್ತೆ ಅದನ್ನು. ಈಗ ಅದನ್ನು ಒಂದ್ ವರ್ಷ ಹಾಕಿದ್ಮೇಲೆ 3 ವರ್ಷ ಹಾಕಂಗಿಲ್ಲ ಬೆಳೆನ. ಒಂದು ಜಮೀನಿಗೆ 1 ವರ್ಷ ಹಾಕಿದ್ಮೇಲೆ 3 ವರ್ಷ ಮಾಡೋದಿಲ್ಲ. ಶುಂಠಿ ತರ ಅದು ಸ್ವಲ್ಪ ಕಾಯಿಲೆ ಅನ್ನೋದು ಬರುತ್ತೆ. ಕಾಯಿಲೆ ಬಂದ್ರೆ ಅದು ನಿಲ್ಲಲ್ಲ ಸರ್. ಶುಂಠಿ ಸ್ವಲ್ಪ ಕಾಯಿಲೆ ಬಂದ್ರೆ ನಿಲ್ಸಾರ ಮಾಡ್ಬೋದು. ಇದು 3 ತಿಂಗಳಿಗೆಲ್ಲ ಕಾಯಿಲೆ ಬಂದ್ರೆ ಇದೇನು ಮಾಡಕ್ಕಾಗಿಲ್ಲ. ಶುಂಠಿ ಕಿತ್ತಾರ ಕೊಟ್ಬಿಡ್ಬೋದು, ಅದನ್ನ ಕೀಳಕ್ ಹೋಗಲ್ಲ, ಏನು ಆಗೋದಿಲ್ಲ. ಏನ್ ಕರ್ಗೋಗ್ಬಿಡುತ್ತೆ? ಕರ್ಗೋದಿಲ್ಲ ಸರ್, ಗಿಡ ಹಂಗೆ ಸತ್ತಿ ಪುನಃ ಹುಟ್ಟುತ್ತೆ. ಅದ್ರಲ್ಲಿ ಏನು ಗೆಂಡೆ ಇರೋದಿಲ್ಲ. ಅದು ಹೋದ್ ಲೆಕ್ಕಾಚಾರನೆಯ. ಈ ಶುಂಠಿ ಆದ್ರೆ ಕಿತ್ಕೊಡ್ಬೋದು, ಇದು ಕಿತ್ಕೊಡಕ್ ಆಗಲ್ಲ ಸರ್. ಯಾಕೆ ಅಂತ ಬಲ್ತಿರ್ಬೇಕಲ್ಲ ಅದು? ಸರ್, ಬಲ್ತಿರ್ಬೇಕು, ಗೆಡ್ಡೆ ಬಂದಿರೋದಿಲ್ಲ. ಶುಂಠಿ ಆದ್ರೆ ಒಂದೊಂದು ಅರ್ಧ ಕೆಜಿನಾರ ಇರ್ತದೆ, ಒಂದು ಕಾಲ್ ಕೆಜಿನಾರ ಇದ್ದೇ ಇರ್ತದೆ. ಹೌದು ಸರ್, 3-4 ತಿಂಗಳಿಗೆ ಒಂದೊಂದು ಕಾಲ್ ಕೆಜಿನಾರ ಸಿಗುತ್ತೆ. ಇದ್ರಲ್ಲಿ ಏನು ಸಿಗಲ್ಲ ಕೆಸಿನಲ್ಲಿ. ಏನೇನ್ ರೋಗಗಳು ಬರ್ತವೆ ಕೆಸಕ್ಕೆ? ಕೆಸಕ್ಕೆ ಏನಿಲ್ಲ ಸರ್, ಒಂದು ಗಿಡ ಚೆನ್ನಾಗಿರುತ್ತೆ, ಹಂಗೆ ಹಳದಿ ಬಂದು ಸತ್ತೋಗುತ್ತೆ ಅಷ್ಟೇ ಸರ್. ಇನ್ನೇನು ಕಾಯಿಲೆ ಅದರಲ್ಲಿ ಅದ್ರ ಬಗ್ಗೆ ಏನಷ್ಟೇ ನಮ್ಗೆ ಗೊತ್ತಿರೋದು, ಇನ್ನಷ್ಟೇ ಸರ್. ಅದ್ರಲ್ಲಿ ಇನ್ನೇನು ಬರಲ್ಲ. ಈಗ ಅದು ಕೊಯ್ಲು ಮಾಡ್ಬೇಕು ಅಂತ ಅಂದ್ರೆ ಎಷ್ಟು ತಿಂಗಳಾಗಬೇಕು? ಅದೇ ಸರ್, ಒಂದು 8 ತಿಂಗಳು ಆಗ್ಬೇಕು ಸರ್. 8 ತಿಂಗಳಾಗಬೇಕು? 8 ತಿಂಗಳು ಬೇಕು, 8 ತಿಂಗಳ ಮೇಲೆ. ಒಂದೊಂದು ಗಿಡದಲ್ಲಿ ಎಷ್ಟು ಕೆಜಿ ಸಿಗುತ್ತೆ? ಅದು ತರಾವರಿ ಬೆಳೆದಿರೋರು ಇದ್ದಾರೆ ಸರ್. ಈಗ ಒಂದೊಂದು ಗಿಡದಲ್ಲಿ 2 ಕೆಜಿ 3 ಕೆಜಿ 1 ಕೆಜಿ ಹಿಂಗೆಲ್ಲ ಅರ್ಧ ಕೆಜಿನೂ ಬಂದಿರೋದೈತೆ. ಅದ್ರಲ್ಲಿ ಅವರೇಜ್ ಮಾಡಕ್ಕೆ ಆಗಲ್ಲ ಸರ್. ಚೆನ್ನಾಗಿ ಬೆಳೆದ್ರೆ ಎಷ್ಟು ಬರ್ಬೋದು? ಚೆನ್ನಾಗಿ ಬೆಳೆದ್ರೆ ಬರುತ್ತೆ ಸರ್, ಒಂದು 3-4 ಕೆಜಿ ಗಂಟ. 3-4 ಕೆಜಿ ಬರುತ್ತೆ. ಹೌದು ಸರ್. ಕೀಳೋದು ಇದೆಲ್ಲ ಸ್ವಲ್ಪ ಕಷ್ಟವಾ ಅಥವಾ ಸುಲಭ ಹೆಂಗೆ? ಇಲ್ಲ ಸರ್, ಅವರೇ ರೇಟ್ ಮಾತಾಡ್ಕೊಂಡು ಅವರೇ ಕಿತ್ಕೊಂಡು ಹೋಗ್ತಾರೆ. ನಮ್ಗೇನ್ ಅದರದ್ದೇನು ಸಮಸ್ಯೆ ಬರಲ್ಲ. ಕೆಸ ಚೆನ್ನಾಗಿದ್ರೆ ಅವರೇ ಕಿತ್ಕೊಂಡು ಹೋಗ್ತಾರೆ, ಕೆಸ ಚೆನ್ನಾಗಿಲ್ಲ ಅಂದ್ರೆ ನಾವೇ ಕಿತ್ಕೊಡ್ಬೇಕಾಯ್ತದೆ. ಆ ತರ ಸರ್. ಅವರು ಲಾಭದಾಯಕ ನೋಡ್ತಾರಲ್ಲ, ಚೆನ್ನಾಗಿದ್ರೆ ಅವರೇ ಕಿತ್ಕೊಂಡು ಹೋಗ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ನಾವು ಕಿತ್ಕೊಡ್ಬೇಕಾಗುತ್ತೆ. ಯಾರು ತಗೊಳ್ತಾರೆ ಜಾಸ್ತಿ ಅದನ್ನ? ಅದಲ್ಲಿ ನಮ್ಮೂರವರೇ ವ್ಯಾಪಾರ ಮಾಡ್ತಾರೆ. ಕೇರಳ ಸೈಡ್ ಜಾಸ್ತಿ ಹೋಗುತ್ತೆ ಸರ್, ಅದು ಕೇರಳದ ಸೈಡ್ ಜಾಸ್ತಿ ಹೋಗುತ್ತೆ. ಇಲ್ಲಿ ಯಾರು ಜಾಸ್ತಿ ಬಳಕೆನೂ ಮಾಡೋದಿಲ್ಲ ಅಲ್ವಾ? ಇಲ್ಲ ಸರ್, ಇಲ್ಲಿ ಜಾಸ್ತಿ ನಮ್ಮಲ್ಲಿ ಯಾರು ಬಳಕೆ ಮಾಡಲ್ಲ. ಕೇರಳ ಸೈಡ್ ಜಾಸ್ತಿ, ಸ್ವಲ್ಪ ಬಳಕೆ ಜಾಸ್ತಿ. ಇಲ್ಲಿ ಬಳಕೆ ಮಾಡೋದಿಲ್ಲ, ಆದ್ರೂ ಯಾವ ಧೈರ್ಯದ ಮೇಲೆ ಬೆಳಿತೀರಿ? ಧೈರ್ಯದ ಮೇಲೆ ಅಂದ್ರೆ ಸರ್, ಆ ಕಡೆ ಕೇರಳದವ್ರು ಸ್ವಲ್ಪ ಜಾಸ್ತಿ ತಿನ್ನೋದು, ಆ ಧೈರ್ಯದ ಮೇಲೆ ಬೆಳೆಯೋದು. ಹಂಗಾಗಿ ಆ ಕಡೆನೇ ಜಾಸ್ತಿ ಸರ್ ಹೋಗೋದು. ಆ ಕಡೆನೇ ಜಾಸ್ತಿ ಗೆಡ್ಡೆ ಗೆಣಸು ಎಲ್ಲ ಹೋಗೋದೆಲ್ಲ ಜಾಸ್ತಿ ಕೇರಳನೇ ಸರ್. ಕೇರಳ ತಮಿಳ್ನಾಡು ಸೈಡ್ ಜಾಸ್ತಿ.
ಅಲ್ಲಿಂದ ಬಂದು ವ್ಯಾಪಾರ ಮಾಡ್ಕೊಂಡು ತಗೊಂಡೋಗ್ತಾರೆ ಅಥವಾ ಇಲ್ಲಿ ನಮ್ಮ ಭಾಗದವರು ಕೂಡ ವ್ಯಾಪಾರ ಮಾಡ್ಕೊಂಡು ತಗೊಂಡೋಗಿ ಕೊಟ್ಬರ್ತಾರೆ? ಸರ್ ಅಲ್ಲಿಂದ ಬರೋದು ಕಡಿಮೆ, ಹಾ. ನಮ್ಮ ಭಾಗದಿಂದ ಅಲ್ಲಿಗೆ ತಗೊಂಡೋಗಿ ಕೊಡೋರು ಜಾಸ್ತಿ, ಬ್ರೋಕರ್ಗಳು ಇರ್ತಾರಲ್ಲ ಹಾ. ಅವ್ರು ಕೊಡೋರು ಜಾಸ್ತಿ, ಅಲ್ಲಿಂದ ಬರೋದು ಭಾರಿ ಕಡಿಮೆ. ಸಾಮಾನ್ಯವಾಗಿ ಕೆಸಕ್ಕೆ ಏನ್ ರೇಟ್ ಇರುತ್ತೆ? ಸಾಮಾನ್ಯವಾಗಿ ಇರುತ್ತೆ ಸರ್, ಒಂದು ಈ ವರ್ಷ ಎಲ್ಲ ಬರೀ 18 ರೂಪಾಯಿ ಇತ್ತು, ಹಾ. ಒಂದು 25 ರೂಪಾಯಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಸರ್. ಹ್ಮ್. ಎಷ್ಟು ರೇಟ್ ಸಿಕ್ಕಿದ್ರೆ ನಿಮಗೆ ಲಾಸ್ ಆಗೋದಿಲ್ಲ? ಸಿಕ್ಬೇಕು ಸರ್, ಒಂದು 35ರಿಂದ 40 ರೂಪಾಯಿನಾರು ಸಿಕ್ಬೇಕು, ಲಾಸ್ ಆಗ್ಬಾರ್ದು ಅಂದ್ರೆ. 35ರಿಂದ 40 ಸಿಕ್ಕಿದ್ರೆ ಒಳ್ಳೆ ಬೆಲೆ ಅಲ್ವಾ ಅದು? ಹೌದು ಸರ್, ಒಳ್ಳೆ ಬೆಲೆ. ಅದು ಅದೇ ಒಳ್ಳೆ ಬೆಲೆ. 35-40 ರೂಪಾಯಿನಾರು ಸಿಕ್ಬೇಕು ಸರ್ ಅವರೇಜ್ ಪ್ರತಿ ಕೆಜಿಗೆ? ಪ್ರತಿ ಕೆಜಿಗೆ. ಹೌದು ಸರ್. ಒಂದು ಎಕರೆನಲ್ಲಿ ಸಾಮಾನ್ಯವಾಗಿ ಎಷ್ಟು ಟನ್ ಬೆಳಿಬಹುದು ಸರ್? ಒಂದು ಎಕರೆಗೆ 10 ಟನ್ 12 ಟನ್ ಗಂಟು ಬೆಳೆದಿರೋರು ಅವರೇ. ಈಗ ಮೊದಲು ತರ ಇಳುವರಿ ಬೀಳ್ತಾ ಇಲ್ಲ. ಈಗ ಏನು ಜಾಸ್ತಿ ಬೀಳೋದು ಅಂದ್ರೆ 6 ಟನ್ ಬೀಳುತ್ತೆ ಸರ್, 5ರಿಂದ 6 ಟನ್ ಜಾಸ್ತಿ ಈಗ ಬೀಳ್ತಿರೋದು ಹೈಯೆಸ್ಟ್. ಮೊದಲು ಎಲ್ಲ 10 ಟನ್ ಅಂತೂ ಬಿದ್ದೇ ಬೀಳೋದು, ಈಗೆಲ್ಲ ಕಡಿಮೆ ಸರ್. ಈಗ ಹೆಚ್ಚು ಏನು ಇಳುವರಿ ಬರ್ತಾ ಇಲ್ಲ? ಹೌದು ಸರ್, ಹೆಚ್ಚು ಇಳುವರಿ ಬರ್ತಾ ಇಲ್ಲ ಐತಿ. ಅಂದ್ರೆ ಪದೇ ಪದೇ ಅಲ್ಲೇ ಬೆಳೀತಾ ಇರೋದ್ರಿಂದ ಆ ಥರ ಸಮಸ್ಯೆ ಅಂತೀರಾ? ಪದೇ ಪದೇ ಅಂತಲ್ಲ ಸರ್, ಈಗ ಟೈಮಿಗೆ ಸರಿಯಾಗಿ ಮಳೆ ಆಗೋದು. ಮೊದಲೆಲ್ಲ ಜಾಸ್ತಿ ಕಳೆನಾಶಕ ಎಲ್ಲ ಸಿಂಪಡಣೆ ಮಾಡ್ತಿರ್ಲಿಲ್ಲ, ಈಗೆಲ್ಲ ಜಾಸ್ತಿ ಇದೆಲ್ಲ ಔಷಧಿ ಎಲ್ಲ ಜಾಸ್ತಿ ಅಲ್ವಾ ಸರ್, ಹಂಗಾಗಿ ಕಡಿಮೆ ಇಳುವರಿ ಸರ್ ಈಗ ಇತ್ತೀಚೆಗೆ. ಕೆಸಕ್ಕೆ ನೀರಾವರಿ ಇರ್ಲೇಬೇಕಾ? ಹೌದು ಸರ್, ನೀರಾವರಿ ಬೇಕೇ ಬೇಕು. ನೀರಾವರಿ ಇಲ್ಲ ಅಂದ್ರೆ ಅದು ಬೆಳೆನೇ ಮಾಡೋಕ್ಕಾಗಲ್ಲ. ಆಗಲ್ಲ ಸರ್, ಆಗಲ್ಲ. ಯಾಕೆ ಅಂತ ಅಂದ್ರೆ ಮಳೆ ಹೋಯ್ತು ಅಂತ ಅಂದ್ರೆ ನೀರ್ ಕೊಡಂಗಿರ್ಬೇಕು ತಕ್ಷಣ ನಾವು? ಇರ್ಲೇಬೇಕು, ತಕ್ಷಣ ನೀರು ಕೊಡಂಗೆ ಇರ್ಲೇಬೇಕು ಸರ್. ಈಗ ಮಳೆನೇ ಇಲ್ಲ ಅಂತ ಅಂದ್ರೆ ಎಷ್ಟು ದಿವಸಕ್ಕೊಂದ್ಸರಿ ನೀರ್ ಕೊಡ್ಬೇಕಾಗತ್ತೆ ಅದಕ್ಕೆ? ಮಳೆನೇ ಇಲ್ಲ ಅಂದ್ರೆ ಸರ್ ವಾರಕ್ಕೆ 2 ಸಲ ಬೇಕೇ ಬೇಕು ಸರ್. ವಾರಕ್ಕೆ 2ರಿಂದ 3 ಬೇಕೇ ಬೇಕು ನೀರು. ಹೌದು ಸರ್, ನೀರಾವರಿ ಬೇಕೇ ಬೇಕು. ಈಗ ಅದ್ರದ್ದು ಎಲೆ ಎಲ್ಲ ಉಳ್ಕೊಳತ್ತಲ್ಲ, ಅದನ್ನೆಲ್ಲ ಏನ್ ಮಾಡ್ತೀರಾ ಆಮೇಲೆ ಕಿತ್ ಮೇಲೆ? ರೋಟ್ರಿ ಮಾಡ್ತೀವಿ ಸರ್, ಪೂರ್ತಿ ರೋಟ್ರಿ ಹೊಡೆದ್ಬಿಡ್ತೀವಿ, ಎಲ್ಲ ಗೊಬ್ಬರ ಆಗುತ್ತೆ ಸರ್. ಆ ಎಲೆಯನ್ನು ಯಾರು ಬಳಕೆ ಮಾಡೋದಿಲ್ವಾ? ಇಲ್ಲ ಸರ್, ಯಾರು ಬಳಕೆ ಮಾಡಲ್ಲ. ಗೊಬ್ಬರ ಆಗುತ್ತೆ ಸರ್, ಚೆನ್ನಾಗಿ ಗೊಬ್ಬರ ಆಗುತ್ತೆ. ಒಳ್ಳೆ ಗೊಬ್ಬರ ಆಗುತ್ತೆ. ಒಳ್ಳೆ ಗೊಬ್ಬರ ಆಗುತ್ತೆ. ಈಗ ಅಲ್ಲಿ ಕಿತ್ಬಿಟ್ಟು ಗೆಡ್ಡೆ ಅಷ್ಟೇ ಕತ್ತರಿಸ್ಕೊಂಡು ಉಳಿದಿದ್ದು ಬಿಟ್ಟು ಹೋಗ್ಬಿಡ್ತಾರ ಅಲ್ಲೇ? ಹೌದು ಸರ್, ಅಷ್ಟೇ. ಇನ್ನು ಅಲ್ಲೇ ಬಿಟ್ಟು ಹೋಗ್ತಾರೆ. ಇನ್ನು ರೋಟ್ರಿ ಮಾಡಿ 2ನೇ ಬೆಳೆ ಮಾಡೋದಾರು ಮಾಡ್ತೀವಿ, ಇಲ್ಲ ಅಂದ್ರೆ ಹಂಗೆ ಒಣಗಕ್ಕಾದ್ರೂ ಬಿಟ್ರು ನಡೆಯುತ್ತೆ. ಹಾ ಸರ್. ಕಳೆದ ವರ್ಷ ಬಾರಿ ಕಡಿಮೆ ಆಯ್ತು ಬೆಲೆ ಅಂತ ಅಂದ್ರೆ ಲಾಸ್ ಆಯ್ತಾ? ಅದೇ ಸರ್, ಕಳೆದ ವರ್ಷ ಬಾರಿ ಬೆಲೆ ಕಡಿಮೆ ಆಯ್ತು. ಲಾಸ್ಟ್ಗೆ ನಾವೆಲ್ಲ ಮೊದಲೇ ಕಿತ್ತಿದ್ದು, ಬಾರಿ ಕಡಿಮೆ ಆಯ್ತು. ಎಷ್ಟೋ ಜನ ಈ ವರ್ಷ ಕಡಿಮೆ ಮಾಡಿದ್ದಾರೆ ಬೆಳೆನ, ಅದನ್ನ ಕಳೆದ ವರ್ಷ ಲಾಸ್ ಆಗಿರೋದು ನೋಡಿ ಈ ವರ್ಷ ಕಡಿಮೆ ಮಾಡಿದ್ದಾರೆ ಸರ್. ಕಡಿಮೆ ಮಾಡಿದ್ದಾರೆ. ನೀವೆಷ್ಟು ಹಾಕಿದ್ರಿ ಈ ಸರಿ? ಈ ಸಲ ನಾವು ಒಂದ್ ಜೊತೆಲಿ ಒಂದು 18 ಎಕರೆ ಮಾಡಿದೀವಿ. 18 ಎಕರೆ ಮಾಡಿದಿರಿ? 2 ಜನ ಪಾರ್ಟ್ನರ್ ಆಗಿ ಮಾಡಿದೀವಿ ಸರ್. ನಾನು ಮತ್ತೆ ನಮ್ಮ ಮಾವ ಮಾಡಿದೀವಿ, ಇಬ್ಬರು ಸೇರಿ. ಈಗ ಯಾವ ಹಂತಲ್ಲಿದೆ ಬೆಳೆ? ಬೆಳೆ ಚೆನ್ನಾಗಿದೆ ಸರ್. ಈಗ ಒಂದು 6 ತಿಂಗಳಾಗಿದೆ. ಒಂದ್ ಬ್ಯಾಚ್ಗೆ ಒಂದು 6.5 ತಿಂಗಳಾಗಿದೆ, ಇನ್ನೊಂದ್ ಬ್ಯಾಚ್ಗೆ ಒಂದು 5 ತಿಂಗಳಾಗಿದೆ ಸರ್. ಈ ಕಲ್ಲಂಗಡಿ ಯಾವಾಗಲಿಂದ ಬೆಳಿತೀರಾ ಗುರುರಾಜ್? ಕಲ್ಲಂಗಡಿ ಒಂದ್ 3-4 ವರ್ಷ ಆಯ್ತು ಸರ್ ಬೆಳೆಯಕ್ಕೆ ಹಿಡಿದು. ಕಲ್ಲಂಗಡಿ ಒಂದ್ 3-4 ವರ್ಷದಿಂದ ಮಾಡ್ತಿದೀವಿ ಸರ್. ಯಾಕೆ ಬೆಳಿಬೇಕು ಅನ್ನಿಸ್ತು ಕಲ್ಲಂಗಡಿ? ಕಲ್ಲಂಗಡಿ ಸರ್, ಅದು ಸ್ವಲ್ಪ ಖರ್ಚು ಜಾಸ್ತಿ, ಆದಾಯನೂ ಹಾಗೆ ಇದೆ. ಮತ್ತೆ ಕಡಿಮೆ ಅವಧಿ ಬೆಳೆ ಸರ್. ಅದು ಕರೆಕ್ಟಾಗಿ ನಾಟಿ ಮಾಡೋ ಒಂದು 2 ತಿಂಗಳಿಗೆಲ್ಲ ಬಂದ್ಬಿಡುತ್ತೆ. 2 ತಿಂಗಳು ಬಂದ್ಬಿಡುತ್ತೆ ಸರ್. ನಾಟಿ ಮಾಡೋದು ಒಂದು 2 ತಿಂಗಳು ಬಂದ್ಬಿಡುತ್ತೆ. ಸಾಮಾನ್ಯವಾಗಿ ಈ ಭಾಗದಲ್ಲಿ ಕಡಿಮೆ ಅಲ್ವಾ ಬೆಳೆಯೋದು ಕಲ್ಲಂಗಡಿನ? ಹೌದು ಸರ್, ಈ ಭಾಗದಲ್ಲಿ ಸ್ವಲ್ಪ ಕಡಿಮೆನೇ. ಈಗ ಇತ್ತೀಚೆಗೆ ಸ್ವಲ್ಪ ಇಲ್ಲೂ ಜಾಸ್ತಿ ಆಗಿದ್ದಾರೆ. ಇತ್ತೀಚೆಗೆ ಮೊದಲೆಲ್ಲ ಕಡಿಮೆ ಬೆಳೀತಿದ್ರು, ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಸರ್. ಈಗ ಇಲ್ಲೆಲ್ಲ ಓಪನ್ ಲ್ಯಾಂಡ್ ಎಲ್ಲ ಸಿಗುತ್ತೆ ನಿಮಗೆ ಮಾಡ್ಲಿಕ್ಕೆ? ಹೌದು ಸರ್, ಕಲ್ಲಂಗಡಿ ಬೆಳೆಯಕ್ಕೆ ಓಪನ್ ಲ್ಯಾಂಡೇ ಬೇಕು. ಮರ ಇದ್ರೆ ಆಗಲ್ಲ, ಓಪನ್ ಲ್ಯಾಂಡೇ ಬೇಕು ಸರ್. ಅದಕ್ಕೆ ಅತಿ ಸೂರ್ಯನ ಶಾಖ ಎಷ್ಟು ಬೀಳುತ್ತೆ ಅಷ್ಟು ಇಳುವರಿ ಜಾಸ್ತಿ ಸರ್. ಕಲ್ಲಂಗಡಿನ ಯಾವಾಗ ನಾಟಿ ಮಾಡಬೇಕು ಮತ್ತೆ ಏನೇನು ಆರೈಕೆ ಮಾಡಬೇಕು ಅಂತ ಹೇಳಿ ಸರ್. ಕಲ್ಲಂಗಡಿನ ನಾಟಿ ಮಾಡೋದು ಅಂದ್ರೆ ನಾವು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲೆಲ್ಲ ಮಾಡ್ತೀವಿ. ಮಳೆಗೆ ಸಿಕ್ಬಿಟ್ರೆ ಹೋಗುತ್ತೆ. ಬೀಜ ಹಾಕ್ಬೇಕಲ್ವಾ? ಇಲ್ಲ ಸರ್, ನಾವು ನರ್ಸರಿಗೆ ಬೀಜ ಕೊಟ್ಟು ಅಲ್ಲಿಂದ ಟ್ರೈ ಸೊಸಿ ತಂದು ನಾಟಿ ಮಾಡೋದು ಸರ್ ನಾವು. ಈಗ ಮಲ್ಚಿಂಗ್ ಶೀಟ್ ಎಲ್ಲ ಹಾಸಿ ಅದಕ್ಕೆಲ್ಲ ಡ್ರಿಪ್ ಎಲ್ಲ ಮಾಡಿ, ಆಮೇಲೆ ನಂತರ ಡ್ರಿಪ್ ಮಾಡೋದಕ್ಕಿಂತ ಮುಂಚೆ ಬೆಡ್ಗೆಲ್ಲ ಗೊಬ್ಬರ ಹಾಕಿ ಸೊಸಿ ನಾಟಿ ಮಾಡಿ ಮಾಡೋಂಥದ್ದು. ಆಮೇಲೆ ಏನೇನು ಆರೈಕೆ ಮಾಡ್ಬೇಕು ಅದಕ್ಕೆ ಸರ್ ವಾಟರ್ ಸಾಯಲ್ ಗೊಬ್ಬರನೇ ಆಗಬೇಕು. ನೀನು ಅದ್ಬಿಟ್ರೆ ಯಾವ ಥರ ಆಗಲ್ಲ. ಬೆಡ್ಗೆ ಮಾಮೂಲಿ ಗೊಬ್ಬರ ಹಾಕ್ತಿವಿ, 20-20 DAP ಪಟಾಸ್ ಈ ಥರದ ಹಾಕ್ತಿವಿ. ನಂತರ ಒಳಗಡೆ ಪೈಪ್ ಹಾಕಿರ್ತೀವಲ್ಲ, ಡ್ರಿಪ್ ಮಾಡಿರ್ತೀವಲ್ಲ, ಅದಕ್ಕೆ ವಾಟರ್ ಸಾಯಬಲ್ ಗೊಬ್ಬರನೇ ಆಗಬೇಕು. ನೀನು ಅದ್ಬಿಟ್ರೆ ಬೇರೆ ಥರದ್ದು ಏನೂ ಆಗಲ್ಲ. ಮತ್ತೆ ಔಷಧಿ ಸಿಂಪಡಣೆ ಮಾಡ್ತೀವಿ ಸರ್ ಅದಕ್ಕೆ. ಈ ಹರಳು ಗೊಬ್ಬರ ಹಾಕಿದ್ರೆ ತಗೊಳ್ಳೋದಿಲ್ವಾ ಅದು? ಇಲ್ಲ ಸರ್, ತಗೊಳ್ಳಲ್ಲ. ಫಸ್ಟ್ ಮಾಡ್ತೀವಿ, ಹರಳು ಗೊಬ್ಬರ ಹಾಕಿರ್ತೀವಿ, ತಗೋತದೆ ನಿಧಾನಕ್ಕೆ. ವಾಟರ್ ಸಾಯಬಲ್ಲೇ ಬೇಕು ಸರ್, ಮೇನ್ ಬೇಕಾಗಿರೋದೇ ವಾಟರ್ ಸಾಯಬಲ್. ಅದು ಕೊಟ್ಟರೆ ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ. ಹೌದು ಸರ್, ಅದು ಕೊಟ್ಟರೆ ಚೆನ್ನಾಗಿ ಗ್ರೋತ್ ಆಗಿರೋದು. ಸರ್. ಆಮೇಲೆ ಅದಕ್ಕೇನಾದರೂ ಪರಾಗಸ್ಪರ್ಶ ಆ ಥರದ್ದೆಲ್ಲ ಮಾಡ್ಬೇಕಾ ಇಲ್ಲ ಅದೇ ಆಗುತ್ತಾ? ಇಲ್ಲ ಸರ್, ಜೇನ್ ಪೆಟ್ಟಿಗೆ ತಂದು ಮಾಡಬೇಕು ಪರಾಗಸ್ಪರ್ಶ ಟೈಮಲ್ಲಿ. ಅಕಸ್ಮಾತ್ ಆ ಪಕ್ಕದಲ್ಲೇ ಸ್ವಲ್ಪ ಕಾಡ್ ತರ ಇದ್ರೆ ಆರಾಮಾಗಿ ಆಗುತ್ತೆ ಪರಾಗಸ್ಪರ್ಶ. ನಾವು ಇಲ್ಲಿವರೆಗೆ ಏನು ಜೇನ್ ಪೆಟ್ಟಿಗೆ ಮಡಗಿಲ್ಲ, ಅದೇ ತನ್ನಾಗೆ ವಾತಾವರಣಕ್ಕೆ ಸೆಟ್ ಆಗಿ ಬಂದಿದೆ ಸರ್. 2 ತಿಂಗಳಿಗೆಲ್ಲ ಬೆಳೆ ಬಂದ್ಬಿಡುತ್ತಾ? ಹೌದು ಸರ್, 2 ತಿಂಗಳಿಗೆಲ್ಲ ಬರುತ್ತೆ. ಎಷ್ಟು ಎಕರೆಗೆ ಹಾಕಿದ್ರಿ ಕಳೆದ ಸರಿ? ಸರ್, ಮೊದಲನೇ ವರ್ಷ ಒಂದು ಎಕರೆಗೆ ಮಾಡಿದ್ದು ನಾನು ನಮ್ಮ ಅಣ್ಣ. ಅದಾದ ನಂತರ ಒಂದು 2ನೇ ವರ್ಷದಲ್ಲಿ ನಾನೊಂದು 3 ಎಕರೆ ನಾನು ಒಬ್ಬನೇ ಮಾಡಿದ್ದೆ. ಅದಾದ ನಂತರ ಪಾರ್ಟ್ನರ್ ಆಗಿ 1-2 ಎಕರೆ ಮಾಡಿದ್ದು ಕಳೆದ ವರ್ಷ. ಅದಾದ ನಂತರ ಪುನಃ 1-2 ಎಕರೆ ಸಪ್ರೇಟಾಗಿ ನಾನು ಮಾಡಿದ್ದೆ. ಪುನಃ 1 ಎಕರೆಗೆ ಮಾಡಿದೆ. ಸ್ವಲ್ಪ ಮಳೆಗೆ ಸಿಕ್ಕಿ ಆನ್ಕಲೆಲ್ಲ ಬಿದ್ದು ಹೋಗ್ಬಿಡ್ತು. 1 ಎಕರೆ ಕಳೆದ ವರ್ಷ ಭಾರಿ ಲಾಸ್ ಆಗ್ಬಿಡ್ತು. 1-2 ಎಕರೆ ಮಾಡಿದ್ದು ಸ್ವಲ್ಪ ಲಾಸ್ ಆಗ್ಬಿಡ್ತು ಸರ್ ಕಳೆದ ವರ್ಷ. ಈಗ ಕಲ್ಲಂಗಡಿಗೆ ಸ್ವಲ್ಪ ಖರ್ಚು ಜಾಸ್ತಿ ಅಂದ್ರಲ್ಲ, ಏನೇನು ಖರ್ಚು ಬರುತ್ತೆ?
ಕಲ್ಲಂಗಡಿ ಬೇಕು ಸರ್. ಈಗ ಹೊಸ್ದಾಗಿ ಮಾಡ್ತೀನಿ ಅಂದ್ರೆ 1 ಲಕ್ಷ ಬೇಕೇ ಬೇಕು ಸರ್. 1 ಲಕ್ಷ ಬೇಕೇ ಬೇಕು. 1 ಎಕರೆಗೆ 1 ಲಕ್ಷ ಬೇಕು ಸರ್. ಏನ್ ಖರ್ಚು ಬರುತ್ತೆ ಹೇಳಿ? ಅದೇ ಸರ್, ವಾಟರ್ ಸಾಯಬಲ್ ಗೊಬ್ಬರಕ್ಕೆ 25 kg ಬ್ಯಾಗ್ಗೆ 3,500 4,500 5,000 ಗಂಟೆ ಇದ್ದೇ ಇರುತ್ತೆ. ಬರೀ 25 kg ಬ್ಯಾಗ್ಗೆ, ಒಂದು ಬ್ಯಾಗ್ಗೆ ಅಂಥದ್ದು ಸುಮಾರು ಬಿಡಬೇಕು. ಒಂದೊಂದು ಬ್ಯಾಗು ಈಗ 99 ಅಂತ ಬರುತ್ತೆ, ಅದು ಪ್ರತಿ 1 ಎಕರೆಗೆ 2 ಬ್ಯಾಗ್ ಬಿಡಬೇಕು. 1261 ಅದು 2 ಬ್ಯಾಗು, 13045 ಅದು 2 ಬ್ಯಾಗು, 5234 ಅದು 2 ಬ್ಯಾಗು, 0050 ಅದು 2 ಬ್ಯಾಗು. ಮತ್ತೆ ಸ್ಪ್ರೇ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಸರ್ ಅದ್ರದ್ದು. ಎಲ್ಲ ಕಾಸ್ಟ್ಲಿನೇ. ಆದಾಯನೂ ಹಂಗೆ ಇದೆ, ಖರ್ಚು ಹಂಗೆ ಇದೆ. ಹೌದು ಸರ್. ಏನ್ ಬೆಲೆ ಸಿಗುತ್ತೆ? ಬೆಲೆ ಒಂದು 10 ರೂಪಾಯಿ ಸಿಕ್ಕರು ಲಾಸ್ ಬರಲ್ಲ ಸರ್. ಒಂದು 12 ರೂಪಾಯಿ ಸಿಕ್ಬೇಕು. ಮತ್ತೆ ಪ್ರತಿ ಎಕರೆಗೆ 10 ರೂಪಾಯಿ ಸಿಕ್ಕಿದ್ರು ಪ್ರತಿ ಎಕರೆಗೆ ಒಂದು 25 ಟನ್ ಆದ್ರೂ ಬೀಳ್ಬೇಕು ಸರ್. ಒಂದು 20 ಟನ್ ಆದ್ರೂ ಬೀಳ್ಬೇಕು, ಇಲ್ಲಾಂದ್ರೆ ಲಾಸೇ ಸರ್ ಅದು. ಆತರ ಬರುತ್ತಲ್ವಾ ಇಲ್ಲಿ? ಬರುತ್ತೆ ಸರ್. ಕೆಲವರು ಬೆಳೆದಿರೋರು ಅವ್ರೆ, ಕೆಲವರು 10 ಟನ್ ಬೆಳೆದಿರೋರು ಅವ್ರೆ. ಈಗ ನಮ್ಗೆ ಕಳೆದ ವರ್ಷ ಬರೀ 15 ಟನ್ ಬೀಳ್ತು. ನಮಗೂ ಲಾಸ್ ಅನ್ನೋದು ಕಂಡು ಬಂತು. ಅಂದ್ರೆ ಲಾಸ್ ಅಂದ್ರೆ ಸ್ವಲ್ಪ ಏನೋ ಮಾಡಿದ್ಕೆ ಒಂದು 50 ಸಾವಿರ ಸಿಕ್ತು ಸರ್ ಅಷ್ಟೇ. 50 ಸಾವಿರ ಅಷ್ಟೇ ಸಿಕ್ತು? ಹೌದು ಸರ್, ಅಷ್ಟೇ ಸಿಕ್ಕಿದ್ದು. ಮತ್ತೆ ಈ ಸರಿನೂ ಹಾಕ್ತೀರಾ? ಹೌದು ಸರ್, ಈ ಸರಿನೂ ಹಾಕೋಣ ಅಂತ 1 2 ಎಕರೆ ಮಾಡಿದೀವಿ. ಅದ್ರಲ್ಲೂ ಜೋಳ ಹಾಕ್ತಿದೀವಿ. ಈಗ ಅದಕ್ಕೆ ಸೈಲೇಜ್ ಮಾಡ್ಬಿಟ್ಟು ಬೇಗ ಮಾಡಕ್ಕೆ ಅಂತ ಮಾಡಿದೀವಿ ಸರ್ ಈ ಸರಿ. ದನಕರುಗಳು ಎಷ್ಟು ಸಾಕೊಂಡಿದ್ದೀರಾ ಗುರು? ದನಕರುಗಳು ಒಂದು 2-3 ಇದೆ ಸರ್ ಅಷ್ಟೇ. 2-3 ಇದೆ. ಸಾಕು ಅಂತ ಅಷ್ಟೇನೆ? ಅಷ್ಟೇ ಸರ್. ಯಾರು ನೋಡ್ಕೊತಾರ ಅದನ್ನ? ಈ ನಮ್ಮ ತಂದೆ ತಾಯಿ ನೋಡ್ಕೋತಾರೆ. ಮನೆ ಹತ್ರನೇ ಇರೋದು, ಕಟಾಕ್ ಹುಲ್ಲು ಹಾಕ್ತಿವಿ ಸರ್ ಅಷ್ಟೇ. ಈಗ ಓದ್ಲಿಲ್ಲ ಮಾಡ್ಲಿಲ್ಲ ಅನ್ನೋ ತರದ್ದೇನ್ ಕೊರಗೆ ಏನಿಲ್ಲ ಅಲ್ವಾ? ಇಲ್ಲ ಸರ್, ಆ ಥರದ್ದು ಏನು ಕೊರಗೇನಿಲ್ಲ. ಕೃಷಿ ಮಾಡ್ಕೊಂಡು ಅದರಲ್ಲೇ ಖುಷಿಯಾಗಿದ್ದೀರಾ? ಅದರಲ್ಲೇ ಖುಷಿಯಾಗಿದ್ದೀವಿ ಸರ್. ಕೃಷಿ ಮಾಡ್ಕೊಂಡು ಅದರಲ್ಲೇ ಆರಾಮಾಗಿದ್ದೀವಿ. ಸರ್, ಒಳ್ಳೆ ಸಂಪಾದನೆ ಮಾಡ್ಬೋದಾ? ಸಂಪಾದನೆ ಆಗುತ್ತೆ, ಲಾಸು ಆಗುತ್ತೆ, ಲಾಭವೂ ಆಗುತ್ತೆ. ಈಗ ಯಾರಿಗೂ ಹೇಳಕ್ಕಾಗೋದಿಲ್ಲ. ಕೃಷಿ ಅಂದಮೇಲೆ ಏನು ಮಾಡೋಕ್ಕಾಗಿಲ್ಲ ಸರ್. 1 ವರ್ಷ ದುಡ್ಡು ಆಯ್ತದೆ, 1 ವರ್ಷ ಹೋಯ್ತದೆ, ಏನು ಮಾಡೋಕ್ಕಾಗಲ್ಲ ಸರ್. ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಹೌದು ಸರ್, ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕಷ್ಟೇ. ಅಂತಿಮವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಗುರು ಕೃಷಿ ಬಗ್ಗೆ? ಕೃಷಿ ಬಗ್ಗೆ ಹೇಳಬೇಕು ಅಂದರೆ, ಕೃಷಿ ಒಂದು ಲಾಭದಾಯಕ ಆದಾಯನೇ ಇದೆ ಕೃಷಿಲಿ. ಮಾಡ್ಬೋದು ಸರ್ ಕೃಷಿ, ಅದ್ರ ಬಗ್ಗೆ ಏನಿಲ್ಲ. ಅಂದ್ರೆ ಒಂದು ಅಮೌಂಟ್ ನೋಡ್ಬೇಕು ಅಂದ್ರೆ ವರ್ಷ ಗಂಟೆಗೆ ಮಾಡ್ಬೇಕು ಸರ್. ಹೌದು. ಹೌದು ಸರ್, ನಿರಂತರವಾಗಿ ಮಾಡ್ತಾ ಇರ್ಬೇಕು. ನಿರಂತರವಾಗಿ ಆದಾಯ ಬರುತ್ತೋ ಬಿಡುತ್ತೋ ಅದಕ್ಕೆ ಮಾಡ್ತಾ ಇರ್ಬೇಕು. ಹೌದು ಸರ್, ಮಾಡ್ತಾನೆ ಇರ್ಬೇಕು. ಆದಾಯ ಬರೋದು ಬಿಡೋದು ಎರಡನೇ ಪ್ರಶ್ನೆ. ನಿರಂತರವಾಗಿ ಮಾಡ್ಲೇಬೇಕು. ನಿರಂತರವಾಗಿ ಮಾಡ್ತಾ ಇದ್ರೆ ಒಂದಷ್ಟು ಯಾವತ್ತಾರ ಒಂದ್ಸರಿ ಅಥವಾ ಯಾವ್ದಾರ ಒಂದು ಬೆಳೆನಲ್ಲಿ ನಮಗೆ ಕೈ ಹಿಡಿಯುತ್ತೆ. ಹೌದು ಸರ್. ಹೌದು ಸರ್. ಹೌದು ಸರ್. ಗುರು, ನಿಮ್ಮ ಫೋನ್ ನಂಬರ್ ಹೇಳಿ ನಮ್ಮ ಕೇಳುಗರಿಗೋಸ್ಕರ. 8105096821. ಇನ್ನೊಂದ್ಸರಿ ಹೇಳಿ. 8105096821. ಒಳ್ಳೆಯದು ಗುರು. ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಕೃಷಿ ಬದುಕಿನ ಅನುಭವಗಳನ್ನ ಬಹಳ ಸೊಗಸಾಗಿ ಹಂಚ್ಕೊಂಡ್ರಿ. ಚಿಕ್ಕ ವಯಸ್ಸಾದ್ರೂ ಕೂಡ ದೊಡ್ಡ ಅನುಭವ ನಿಮಗೆ ಇದೆ. ಕೃಷಿಯಲ್ಲಿ ಕಡಿಮೆ ಭೂಮಿ ಇದ್ರೂ ಕೂಡ ಕೃಷಿಯನ್ನೇ ಮಾಡಬೇಕು ಅಂತ ಹೇಳಿ ಗುತ್ತಿಗೆ ಜಮೀನನ್ನು ಪಡ್ಕೊಂಡು ತಾವು ಮಾಡ್ತಾ ಇದ್ದೀರಿ. ಯಶಸ್ಸನ್ನು ಕೂಡ ಸಾಧಿಸಿದಿರಿ. ನಿಮ್ಮ ಬದುಕು ಚೆನ್ನಾಗಿ ಆಗಲಿ, ಕೃಷಿಯಲ್ಲಿ ಒಳ್ಳೆ ಯಶಸ್ಸು ಸಿಗಲಿ. ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಕೆಸ, ಕಲ್ಲಂಗಡಿ ಹಾಗೂ ತೋಟಗಾರಿಕೆ ಬೆಳೆಯಲ್ಲಿನ ಅನುಭವ ಕುರಿತಂತೆ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಚಿಕ್ಕ ಅಳುವಾರ ಗ್ರಾಮದ ಯುವ ಕೃಷಿಕ ಎಪಿ ಗುರುರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.